ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಇದ್ದಾರೆ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇವತ್ತು ಮ್ಯಾಥ್ಸ್ ಒಂದು ಹೊಸ ಚಾಪ್ಟರ್ ನೋಡೋಣ, ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗಿರ್ಬೋದು, ಅಥವಾ ಕೆಲವೊಬ್ರಿಗಂತೂ ಈಸಿ. ನನಗಂತೂ ತುಂಬ ಈಸಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಚಾಪ್ಟರ್ಸ್, ಎಸ್ಪೆಷಲಿ ಐಡೆಂಟಿಟೀಸ್ ಅಂತ ಬಂದಾಗ ಐ ಲವ್ಡ್ ಇಟ್. ಬಟ್ ಅದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಐ ವಾಂಟ್ ಟು ಸೆಲ್ಯೂಟ್ ಆಲ್ ದೋಸ್ ಸೈಂಟಿಸ್ಟ್, ಆಲ್ ದೋಸ್ ಪೀಪಲ್. ಸೈಂಟಿಸ್ಟ್ ಅಂತ ಅಲ್ಲ, ಎಲ್ಲರೂ ಹೂಎವರ್ ಇಟ್ ಈಸ್ ಬಿಹೈಂಡ್ ದ ಸಕ್ಸಸ್ ಆಫ್ ಇಸ್ರೋ. ಸೊ ಮೊನ್ನೆ ಅಷ್ಟೇ 100th ಸ್ಯಾಟಲೈಟ್ ರಾಕೆಟ್ ಲಾಂಚ್ ಮಾಡಿದ್ರು. ಆ್ಯಂಡ್ ಔಟ್ ಆಫ್ ಇಟ್ 90%, ಮೋರ್ ದೆನ್ 90% ಸಕ್ಸಸ್ ರೇಟ್ ಇದೆ. ಸೊ ಇಟ್ಸ್ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ತೀನಿ, ಎದೆ ತಟ್ಟು ಹೇಳ್ಕೊತೀನಿ. ಸೊ ವಿ ಆರ್ ದ ಓನ್ಲಿ ಕಂಟ್ರಿ ಟು ಅಚೀವ್ ಇಟ್, ಆ್ಯಂಡ್ ನಾಟ್ ಇವನ್ ದ ಸೋ ಕಾಲ್ಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಏನಿದೆ, ಸೊ ಇವನ್ ದೇ ಆರ್ ನಾಟ್ ಏಬಲ್ ಟು ಅಚೀವ್ ಇಟ್. ದಟ್ಸ್ ಆಲ್ ಬಿಕಾಸ್ ಆಫ್ ಅವರ್ beautiful and brilliant minds that are there working for them, working for us, working for ISRO. ಸೊ ಏನಕ್ಕೆ ಇದು ಅಂದ್ಕೊಂಡಿದ್ದೀರಾ? ಎಸ್. ಸೊ ಯಾವುದೇ ಒಂದು ರಾಕೆಟ್, ಏನೋ ಒಂದು ಸ್ಯಾಟಲೈಟ್ ಲಾಂಚ್ ಆಗಬೇಕು ಅಂದರು, ಅಥವಾ ಅದ್ರ ಮೂಮೆಂಟ್ ಆಗಿರಬೇಕು ಅಂದರು, ಟ್ರಿಗ್ನೋಮೆಟ್ರಿ ಇಸ್ ವೆರಿ ಕ್ರೂಷಿಯಲ್. ಸೊ ಟ್ರಿಗ್ನೋಮೆಟ್ರಿ ನಾವೇನು ಓದ್ತಿದ್ದೀವಿ, ಇಟ್ಸ್ ವೆರಿ 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 ಸ್ಮಾಲ್, ಬಟ್ ಅಲ್ಲಿ ಯೂಸ್ ಆಗೋ ಟ್ರಿಗ್ನೋಮೆಟ್ರಿ ಇಟ್ಸ್ ನೆಕ್ಸ್ಟ್ ಲೆವೆಲ್. ಬಟ್ ಅಲ್ಲಿ ಹೋಗಬೇಕು ಅಂದರೆ ಯು ಶುಡ್ ಬಿ ನೋಯಿಂಗ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಲವ್ ದಿಸ್. ಸೊ ಇದೇನು ಈಸಿ ಅಲ್ಲ. ಸೊ ಲೆಟ್ಸ್ ಸಿ ಹೌ ಟು ಮೇಕ್ ಇಟ್ ಇವನ್ ಮೋರ್ ಸಿಂಪ್ಲರ್. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. ಪೈಥಾಗರನ್ ಟ್ರಿಪ್ಲೆಟ್. ಸೊ ಪೈಥಾಗರಸ್ ಥಿಯರಮ್ ನಿಮ್ಗೆ ಗೊತ್ತಿತ್ತು ಅಂದರೆ ಸ್ವಲ್ಪ ಫಾಸ್ಟಾಗಿ ಮುಂದೆ ಓಡಿಸ್ಬೋದು. ಸೊ ಮುಂದೆ ಹೋಗ್ರಿ. ಸೊ ಪೈಥಾಗರನ್ ಥಿಯರಮ್ ಏನು ಹೇಳುತ್ತೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 3 ಸೈಡ್ಸು. ಸೊ ABC ಅಂತ ತೊಗೊಂಡಿದ್ದೀನಿ. ಸಿಂಪಲಾಗಿ ಫಾಸ್ಟಾಗಿ ಹೇಳಬೇಕು ಅಂದರೆ, ಹೈಪೋಟೇನಿಯಸ್ ಬಿಟ್ಟು ಅಂದರೆ 90 ಡಿಗ್ರಿ ಏನಿದ್ದಾರೆ ಆಪೋಸಿಟ್ ಸೈಡ್ ಬಿಟ್ಟು, ಇನ್ನೆರಡರದು ಸಪ್ರೇಟಾಗಿ ಸ್ಕ್ವೇರ್ ತೊಗೊಂಡ್ರಿ. ಸಮ್ ಆಫ್ ಸ್ಕ್ವೇರ್ಸ್ ಅಂದರೆ ಸಮ್ ಆಫ್ A ಸ್ಕ್ವೇರ್ ಪ್ಲಸ್ ಸಮ್ ಆಫ್ B ಸ್ಕ್ವೇರ್ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು C ಸ್ಕ್ವೇರ್. ಸೊ ದಿಸ್ ಇಸ್ ಪೈಥಾಗರನ್ಸ್ ಟ್ರಿಪ್ಲೆಟ್ಸ್. 9th ಓದಿರ್ತೀರ. ಇದು ನಿಮಗೆ ಕೇಳಲ್ಲ, ಬಟ್ ಈ ನಂಬರ್ಸ್ ಏನಿದೆ, ಸೊ ಈ ಪೈಥಾಗರನ್ ಟ್ರಿಪ್ಲೆಟ್ಸ್ ಏನಿದೆ, ಟ್ರಿಪ್ಲೆಟ್ಸ್ ನಂಬರ್ನ ನೋಡ್ರಿ. ಅಥವಾ ಇಫ್ ಯು ಆರ್ ಏಬಲ್ ಟು ಮೆಮೊರೈಸ್, ನಿಮಗೆ ನೆನ್ಪಿಡ್ಕೋಬೋದು ಅಂದರೆ ಆದಷ್ಟು ಬಿಲೋ 100 ಏನು ಪೈಥಾಗರನ್ ಟ್ರಿಪ್ಲೆಟ್ಸ್ ನಂಬರ್ ಇದೆ ದಯವಿಟ್ಟು ನೆನ್ಪಿಡ್ಕೊಡ್ರಿ. ದಿಸ್ ಸೇವ್ಸ್ ಲಾಡ್ ಆಫ್ ಟೈಮ್, ಲಾಡ್ ಆಫ್ ಕ್ಯಾಲ್ಕುಲೇಷನ್, ಆ್ಯಂಡ್ ದಿಸ್ ಗಿವ್ಸ್ ಕಾನ್ಫಿಡೆನ್ಸ್. ಸೊ ಅಷ್ಟು ನೆನ್ಪಿಡ್ಕೋಬೇಕಾಗಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟಂತೂ ನೆನ್ಪಿಡ್ಕೊಳ್ಳಿ. ಸೊ ಈಗ ಫಾರ್ ಎಕ್ಸಾಂಪಲ್ 3, 4, 5 ಅಂತ ತೊಗೊಂಡ್ರೆ, 3, 4, 5 ಇದನ್ನೇ ನಾನು ಡಬಲ್ ಮಾಡ್ತೀನಿ. 3ನ ಡಬಲ್ ಮಾಡಿದ್ರೆ 6, 4ನ ಡಬಲ್ ಮಾಡಿದ್ರೆ 8, 5 ಡಬಲ್ ಮಾಡಿದ್ರೆ 10. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪೈಥಾಗರನ್ ಟ್ರಿಪ್ಲೆಟ್. 6, 8, 10. 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಗಿವ್ಸ್ 10 ಸ್ಕ್ವೇರ್. ಸೊ ಇಲ್ಲೇನು ನಂಬರ್ ಇದೆ, ಸಿಮಿಲರ್ಲಿ 5, 12, 13, 5, 10 ಡಬಲ್ ಮಾಡಿದಾಗ 12ನ ಡಬಲ್ ಮಾಡಿದ್ರೆ 24, 13ನ ಡಬಲ್ ಮಾಡಿದ್ರೆ 26. ಸೊ ಇನ್ನೊಂದು ಪೈಥಾಗರನ್ ಟ್ರಿಪ್ಲೆಟ್ಸ್ ಇಲ್ಲೇ ಬಂತು, 10, 24, 26. ಇಟ್ಸ್ ನಾಟ್ ಜಸ್ಟ್ ಇನ್ ಟ್ರಿಗ್ನೋಮೆಟ್ರಿಲಿ ಅಷ್ಟೇ ಅಲ್ಲ, ನಿಮಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸಲ್ಲೂ ಕೆಲವೊಂದು ಸಲ ಯೂಸ್ ಆಗಿದೆ. ಇದೇ ಥರ ಪ್ರಾಬ್ಲಮ್ಸ್ ಬಂದಿದೆ. ಸೊ ಅಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಿಂತ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಪೈಥಾಗರನ್ ಟ್ರಿಪ್ಲೆಟ್ಸ್ ನೆನ್ಪಿಡ್ಕೊಳ್ಳಿ. ಇಫ್ ಯು ಆರ್ ಏಬಲ್ ಟು ಮೆಮೊರೈಸ್, ಇಟ್ಸ್ ರಿಯಲಿ ರಿಯಲಿ ವೆಲ್ ಆ್ಯಂಡ್ ಗುಡ್. ಓಕೆ, ಈಗ ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಟ್ರಿಗ್ನೋಮೆಟ್ರಿ ನಿಮಗೆಲ್ಲ ಗೊತ್ತೇ ಇದೆ, ಯಾಕಂದರೆ ಈ ಮೂಮೆಂಟಿಗೆ ಬಂದಾಗ ಯು ಶುಡ್ ಬಿ ಡೆಫಿನೆಟ್ಲಿ ನೋಯಿಂಗ್ ಬೇಸಿಕ್ಸ್ ಅಂತೂ ಗೊತ್ತಿರಬೇಕು. ಸೈನು, ಕಾಸು, ಟ್ಯಾನು ಎಲ್ಲ. ಓಕೆ, ಈಗ ಫಾಸ್ಟಾಗಿ ನೋಡೋಂಗಿದ್ರೆ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಟ್ರಿಗ್ನೋಮೆಟ್ರಿ ಈಗಂತೂ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಮುಂದೆ ರೈಟ್ ಆ್ಯಂಗಲ್ ಇಲ್ಲ ಅಂದ್ರೂ ಬೇರೆ ಥರ ಮಾಡ್ಬೋದು, ಬಟ್ ಈಗೆಲ್ಲ ಅಷ್ಟೆಲ್ಲ ಬೇಡ. ಸೊ ಒಂದು ಆ್ಯಂಗಲ್ ತೊಗೊತೀನಿ, ಎ. ಫಾರ್ ಎಕ್ಸಾಂಪಲ್ ಸೈಡ್ ABC. ಸೊ ABC ಒಂದು ಟ್ರಯಾಂಗಲ್ಲು, ಸೈಡ್ A ಇದೆ. ಸೊ ಅದರ ಆ್ಯಂಗಲ್ A ಅಂತ ತೊಗೊತೀನಿ. ಸೊ ಈಗ ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ ಏನಿದೆ BC. ಸೊ ನಾನು ಸಿಂಪಲ್ಲಾಗಿ OPP ಅಂತ ಬರ್ಕೊತೀನಿ, ಅಷ್ಟು ಉದ್ದ ಬರೆಯೋ ಬದಲು. ಸಿಮಿಲರ್ಲಿ ಆ್ಯಂಗಲ್ ಎಗೆ ಅಡ್ಜಸೆಂಟ್ ಏನಿದೆ, ಇದನ್ನು ನಾನು ಅಡ್ಜಸೆಂಟ್ ಸೈಡ್ ಅಂತ ತೊಗೊಳ್ತೀನಿ, ADJ. ಹೈಪೋಟೇನಿಯಸ್ ಒಂದೇ, ಯಾವ ಸೈಡ್ ಆದರೂ ತೊಗೊಳ್ರಿ, ಯಾವ ಆ್ಯಂಗಲ್ ಆದರೂ ತೊಗೊಳ್ರಿ, ಹೈಪೋಟೇನಿಯಸ್ ಒಂದೇ ಇರುತ್ತೆ, ವಿಚ್ ಈಸ್ ಆಪೋಸಿಟ್ ಟು 90 ಡಿಗ್ರಿ. ಮುಗೀತು. ಸೊ ಈಗ ಸೈನ್ ಆಫ್ ಆ್ಯಂಗಲ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೇನಿಯಸ್. ಸೊ ದಿಸ್ ಇಸ್ ಆಪೋಸಿಟ್ ಬೈ ಹೈಪೋಟೇನಿಯಸ್. ಸೊ ಆಪೋಸಿಟ್ ಸೈಡ್ ಏನಿರುತ್ತೆ ಡಿವೈಡ್ ಬೈ ಹೈಪೋಟೇನಿಯಸ್ ಸೈಡ್ ಮಾಡ್ಕೋಬೇಕು. ಸಿಮಿಲರ್ಲಿ ಕಾಸ್ ಎಗೆ ಆ್ಯಂಗಲ್ ಎಗೆ ಅಡ್ಜಸೆಂಟ್ ಸೈಡ್ ಏನಿದೆ AB. ಸೊ ನಾನು ಇನ್ ಜನರಲ್ ಆಗಿ ಬರಿತೀನಿ, ಅಡ್ಜಸೆಂಟ್
ಡಿವೈಡೆಡ್ ಬೈ ಹೈಪೋಟೇನಿಯಸ್. ಹೈಪೋಟೇನಿಯಸ್ ಎರಡು ಕಡೆ ಬಂದೇ ಬರುತ್ತೆ. ಇನ್ನು ಟ್ಯಾನ್ ಎ ಆಪೋಸಿಟ್ ಬೈ ಹೈಪೋಟೇನಿಯಸ್ ಮುಗೀತು. ಹೈಪೋಟೇನಿಯಸ್ ಸೈನು ಕಾಸು ಹೈಪೋಟೇನಿಯಸ್ ಮುಗೀತು. ಟ್ಯಾನ್ ಎ ಅಂತ ಬಂದಾಗ ಆಪೋಸಿಟ್ ಬೈ ಅಡ್ಜಸೆಂಟ್, ಆರ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಸೈನ್ ಎ ಡಿವೈಡ್ ಬೈ ಕಾಸ್ ಎ. ಸೊ ಇದು ನಾನು ಇಲ್ಲೇ ಡಿವೈಡ್ ಮಾಡಿದೆ ಅಂದರೆ ಒಂದು ವೇಳೆ, ಸೊ ಇಲ್ಲೇ ಡಿವೈಡ್ ಮಾಡಿದೆ ಅಂದರೆ ಹೈಪೋಟೇನಿಯಸ್ ಕ್ಯಾನ್ಸಲ್ ಆಗುತ್ತೆ, ಆಪೋಸಿಟ್ ಉಳಿತು, ಅಡ್ಜಸೆಂಟ್ ಉಳಿತು. ಸೊ ಆಪೋಸಿಟ್ ಎಲ್ಲಿ ಬರುತ್ತೆ? ಮೇಲೆ ಬರುತ್ತೆ. ಸೊ ಆಪೋಸಿಟ್ ಮೇಲೆ ಬರುತ್ತೆ ಡಿವೈಡೆಡ್ ಬೈ, ಓಕೆ. ಸೊ ಆಪೋಸಿಟ್ ಮೇಲೆ ಬರುತ್ತೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ 3 ಬೇಸಿಕ್ಕು. ಇದರದೇ ಇನ್ವರ್ಸ್ ಅಲ್ಲ, ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್, ಸೈನ್ದು ರೆಸಿಪ್ರೋಕಲ್ ಅಂದರೆ ಕೊಸೆಕ್. ಸೊ ಕೊಸೆಕ್ ಎ ಅಂದರೆ ಏನು ತಲೆಕೆಡಿಸ್ಕೋಬೇಕಾಗಿಲ್ಲ, ಇದನ್ನೇ ರಿವರ್ಸ್ ಮಾಡೋದಷ್ಟೇ. ಸೊ ಅಲ್ಲಿ ನೋಡಿ ಬರೆಯೋದಕ್ಕಿಂತ ನಿಮಗೆ ಇಲ್ಲಿ ಗೊತ್ತಿತ್ತು ಅಂದರೆ ರಿವರ್ಸ್ ಮಾಡಿರಿ. ಏನಾಯಿತು? ಹೈಪೋಟೇನಿಯಸ್ ಡಿವೈಡೆಡ್ ಬೈ ಆಪೋಸಿಟ್. ಈಗ ನನಗೂ ಗೊತ್ತಿಲ್ಲ, ನೋಡ್ಬೇಕು ಬಂದರು ಇದು ನೋಡ್ಕೊಂಡೆ ಬರೀತಿದ್ದೇನೆ. ಸೊ ಅಲ್ಲಿ ಯಾಕೆ ಸುಮ್ಮನೆ ಎರಡು ಮೇಯ್ನ್ ಇದೆರಡು ಬೇಕು. ಸೊ ಸೈನು ಕಾಸ್ ಏನಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆರಡು ಗೊತ್ತಿತ್ತು ಅಂದರೆ ನೀವು ಇಡೀ ಟ್ರಿಗ್ನೋಮೆಟ್ರಿನೇ ಕೈಯಲ್ಲಿ ಹಿಂಗೆ ಬುಗುರಿ ಥರ ಹಿಂಗೆ ಬೆರಳಲ್ಲಿ ಆಡಿಸ್ಬೋದು. ಸೊ ಕಾಸ್ದು ರೆಸಿಪ್ರೋಕಲ್ ಸಿಕ್ಯಾಂಟ್ ಈಸ್ ಇದರದ್ದು ರೆಸಿಪ್ರೋಕಲ್, ದಟ್ ಈಸ್ ಹೈಪೋಟೇನಿಯಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇನ್ನು ಲಾಸ್ಟ್ ಏನು ಉಳಿತಪ್ಪ? ಟ್ಯಾನ್ದು ರೆಸಿಪ್ರೋಕಲ್ ಕಾಟ್ ಎ. ಓಕೆ, ಇಲ್ಲಿಯೇ ಬರೀಬೇಕಾಯಿತು. ಹಾಂ, ಸೊ ಕಾಟ್ ಅಥವಾ ಕೋಟ್ಯಾಂಜೆಂಟ್. ರಿವರ್ಸ್ ಮಾಡಿರಿ, ಮೇಲಿರೋದನ್ನು ಕೆಳಗಿರೋದನ್ನು ಮೇಲೆ. ಅಡ್ಜಸೆಂಟ್ ಬೈ ಆಪೋಸಿಟ್. 6 ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಇದರಲ್ಲಿ ಅಗೇನ್ ಐ ಆಮ್ ರಿಪೀಟಿಂಗ್. ಸೊ ಮೇನ್ ನಿಮಗೆ ಇದು 2 ಗೊತ್ತಿತ್ತು, ದ ರೆಸ್ಟ್ ಇನ್ನು 4 ಏನಿದೆ ದಟ್ ಬಿಕಮ್ಸ್ ಈಸಿ. ಸೊ ಇದೆರಡು ಗೊತ್ತಿರಲಿ. ಸೊ ಇದೆರಡು ಗೊತ್ತಿತ್ತು ಅಂದರೆ ನಾನು ಇಲ್ಲೇ ಡಿವೈಡ್ ಮಾಡಿದ್ರೆ ಹೈಪೋಟೇನಿಯಸ್ ಕ್ಯಾನ್ಸಲ್ ಆಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಕೊಸೆಕ್ ಅಂದರೆ ರೆಸಿಪ್ರೋಕಲ್ಲು, ಕಾಸ್ ಅಂದರೆ ರೆಸಿಪ್ರೋಕಲ್ಲು, ಟ್ಯಾಂಜೆಂಟ್ ಬಂತು ಅಂದರೆ ಇದನ್ನು ರಿವರ್ಸ್ ಮಾಡಿದ್ರೆ ಬರುತ್ತೆ. ಸೊ ಮೇಯ್ನ್ 2 ವಿಚ್ ಇಸ್ ವೆರಿ ಕ್ರೂಷಿಯಲ್. ಸೊ ಇದನ್ನು ನೋಡ್ಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ ಅದು ಗೊತ್ತಿತ್ತು ಅಂದರೆ ಅದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ದಿಸ್ ಇಸ್ ಆಲ್ಸೋ ವೆರಿ ಕ್ವಿಕ್ಕಾಗಿ ನೀವು ಸಾಲ್ವ್ ಮಾಡ್ಬೋದು. ನಿಮ್ಗೆ 1 ನಿಮಿಷ, ಇದೆಲ್ಲ ಪ್ರೀವಿಯಸ್ ಇಯರ್ ಕೊಟ್ಟಿರೋ ಕ್ವಶನ್ಸೇ, 1 ನಿಮಿಷನೂ ಬೇಕಾಗಿಲ್ಲ. ಏನಪ್ಪ? ಸೈನ್ ತೀಟಾ ಇಸ್ ಈಕ್ವಲ್ ಟು 3/5. ಅವ್ರು ಟ್ರಯಾಂಗಲ್ ಕೊಟ್ಟಿಲ್ಲ, ಸೊ ನಾನು ಟ್ರಯಾಂಗಲ್ ತೊಗೊಂಡಿರೋದು. ಸೊ ಸೈನ್ ತೀಟಾ ಕೊಟ್ಟಿದ್ದಾರೆ. ಸೊ ಸೈನ್ ತೀಟಾ, ಸೊ ನಾನು ಇದನ್ನೇ ತೀಟಾ ಅಂತ ತೊಗೊತೀನಿ. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ಓಕೆ. ಸೊ ತೀಟಾ ಅಂತ ತೊಗೊತೀನಿ. ಸೊ ತೀಟಾ ಇಸ್ 3/5. ಸೈನ್ ತೀಟಾ, ಸೊ ಸೈನ್ ಅಂದರೆ ಏನು? ಸೈನ್ ಇಸ್ ಆಪೋಸಿಟ್ ಬೈ ಹೈಪೋಟೇನಿಯಸ್. ಆಪೋಸಿಟ್, ತೀಟಾದ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಸೊ ಕೆಳಗೇನಿದೆ 5. ಸೊ 3 ಒಂದು ಕಡೆ ಬಂತು, ಹೈಪೋಟೇನಿಯಸ್ 5. ಕೊಸೆಕ್ ತೀಟಾ ನಿಮ್ಗೆ ಅದು ಬರೀಲೂ ಬೇಕಾಗಿಲ್ಲ. ಕೊಸೆಕ್ ತೀಟಾ ಕೇಳಿರೋದ್ರಿಂದ, ಕೊಸೆಕ್ ತೀಟಾ ಅಂದರೆ ಏನು? ಕೊಸೆಕ್ ತೀಟಾ ಅಂದರೆ ಸೈನ್ ದ ರೆಸಿಪ್ರೋಕಲ್. ಹಿಂಗೆ ಸೀದಾ ಇರೋದನ್ನು ನಾನೇ ಉಲ್ಟಾ ಹಾಕ್ತೀನಿ ಅಷ್ಟೇ. ಸೊ ಕೊಸೆಕ್ ತೀಟಾ ಅಂದರೆ ಅದು ಟ್ರಯಾಂಗಲ್ ಇಲ್ಲೇ ಇದ್ರೂ ಬರಿಬೋದು. ಸೊ ಕೊಸೆಕ್ ತೀಟಾ ಅಂದರೆ ರೆಸಿಪ್ರೋಕಲ್. ಎಷ್ಟಪ್ಪ? 5/3. ಮುಗೀತು. ಇದಕ್ಕೆ 1 ನಿಮಿಷ ಬೇಕಾ? 1 ನಿಮಿಷ ಅಲ್ಲ, ಜಸ್ಟ್ 2 ಸೆಕೆಂಡ್ಸ್. ಕ್ವಶನ್ ಓದೋದಕ್ಕೆ ಏನು ಟೈಮ್ ತೊಗೊತಿರೋ ಅಷ್ಟೇ. ಅದಾದಮೇಲೆ ಆಪ್ಷನ್ ನೋಡೋದು ಅದೊಂದೇ ನಿಮ್ಮ ಕೆಲಸ. ಎಲ್ಲೂ ಸಾಲ್ವ್ ಮಾಡೋಂಗಿಲ್ಲ. ಯು ಕೆನಾಟ್ ವೇಸ್ಟ್ ಯುವರ್ ಟೈಮ್ ಆರ್ ಯು ಕೆನಾಟ್ ಪುಟ್ ಯುವರ್ ಟೈಮ್ ಇನ್ ಸಾಲ್ವಿಂಗ್ ದಿಸ್ ಕ್ವಶನ್. ಇದು ಕ್ವಶನ್ ಸಾಲ್ವ್ ಮಾಡೋ ಕ್ವಶನ್ ಅಲ್ಲ. ದಿಸ್ ಇಸ್ ವೇರ್ ಯು ಕ್ಯಾನ್ ಸೇವ್ ಯುವರ್ ಟೈಮ್. ನೆಕ್ಸ್ಟು, ಸಿಮಿಲರ್ಲಿ ಇಫ್ 13 ಸೈನ್ ತೀಟಾ ಇಸ್ ಈಕ್ವಲ್ ಟು 12, ಅದನ್ನೇ ಸ್ವಲ್ಪ ಬೇರೆ ಥರ ಕೇಳಿದ್ದಾರೆ. ಸೈನ್ ತೀಟಾ ಅಂತ ಕೊಟ್ಟಿಲ್ಲ. ಸೊ ಏನು ಕೊಟ್ಟಿರೋದು? 13 ಸೈನ್ ತೀಟಾ ಇಸ್ ಈಕ್ವಲ್ ಟು 12. 13 ಒಂದು ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ. ನನಗೆ 13 ನಂಬರ್ ಏನು ಲೆಫ್ಟ್ ಸೈಡ್ ಬೇಡ, ರೈಟ್ ಸೈಡ್ ಕಳಿಸ್ತೀನಿ. ಸೊ ಏನಾಯ್ತಪ್ಪ? ಸೈನ್ ತೀಟಾ ಇಸ್ ಈಕ್ವಲ್ ಟು 12 ಅಲ್ಲೇ ಇರುತ್ತೆ ಡಿವೈಡೆಡ್ ಬೈ 13. ಸೊ ಸೈನ್ ತೀಟಾ ಗೊತ್ತು, ಕೊಸೆಕ್ ತೀಟಾ ಕೇಳ್ತಾರೆ, ರೆಸಿಪ್ರೋಕಲ್. ಮುಗೀತು. ಒಂದು ನೆನಪಿಡ್ಕೊಳ್ಳಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಳಗಿರೋ ನಂಬರ್ ಶುಡ್ ಆಲ್ವೇಸ್ ಬಿ ಗ್ರೇಟರ್. ಸೊ ಮೇಲಿರೋ ನಂಬರು ಕೆಳಗಿರೋದಕ್ಕಿಂತ ಕಮ್ಮಿ, ಬಿಕಾಸ್ ಹೈಪೋಟೇನಿಯಸ್ ಇಸ್ ದ ಲಾರ್ಜೆಸ್ಟ್ ಸೈಡ್. ಸೊ ಕೆಳಗೇನೆ ಸೈನ್ ತೀಟಾ ಕಾಸ್ ತೀಟಾ ಎರಡರಲ್ಲೂ, ಸೈನು ಕಾಸಲ್ಲಿ ಎರಡರಲ್ಲೂ ಡೆಸಿಮಲ್ ಅಂದರೆ ಕೆಳಗೆ ಏನಿರುತ್ತೆ, ಡೆಸಿಮಲ್ ಅಲ್ಲ ಸಾರಿ,
ಕೆಳಗಿರೋ ನಂಬರ್ ಶುಡ್ ಆಲ್ವೇಸ್ ಬಿ ಗ್ರೇಟರ್. ನ್ಯೂಮರೇಟರ್ ಮೇಲೆ ಕೆಳಗೆ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ನ್ಯೂಮರೇಟರ್. ಸೈನು ಮತ್ತು ಕಾಸು ಅದರ ರೆಸಿಪ್ರೋಕಲ್ಲೇ ಕೊಸೆಕು ಸಿಕ್. ಸೊ ಅದ್ರ ಉಲ್ಟಾ ಇರಬೇಕು ಅಷ್ಟೇ. ನೆಕ್ಸ್ಟ್ ಸಿಮಿಲರ್ಲಿ ಸೈನ್ ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 4/5. ಕಾಸ್ ಸ್ಕ್ವೇರ್ ರೂಟ್ ಆಫ್ ಅಂತ ಏನೋ ದೊಡ್ಡದಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಐಡೆಂಟಿಟೀಸ್ ಮಾಡ್ರೆ ಇದನ್ನು ಈಸಿಯಾಗಿ ಮಾಡ್ಬೋದು, ಇದು ಏನು ದೊಡ್ಡದಲ್ಲ. ಸೊ ಬಟ್ ಇನ್ನು ಐಡೆಂಟಿಟೀಸ್ ಮುಂದೆ ಹೋಗಿಲ್ಲ. ಸೊ ಇಲ್ಲೇ ಹೇಳಬೇಕು ಅಂದರೆ ಸೊ ತೀಟಾ ಸೈನ್ ತೀಟಾ ಎಷ್ಟಪ್ಪ? ಅಪೋಸಿಟ್ ಹೈಪೋಟೇನಿಯಸ್ 5. ಸೊ ನಿಮಗೆ ಇದು ಗೊತ್ತಿತ್ತು ಅಂದರೆ ಅದಕ್ಕೆ ಹೇಳಿದ್ದು, ಇಫ್ ಯು ನೋ ದ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ. 4 1 5 1 ಪೈಥಾಗೊರಸ್ ಟ್ರಿಪ್ಲೆಟ್ಸಲ್ಲಿ 3 4 5 ಆರ್ 3 ನಂಬರ್ಸ್. ಸೊ ಇನ್ನೊಂದು ಸೈಡ್ ಏನಾಗಿರ್ಬೇಕು? ಆಬ್ವಿಯಸ್ಲಿ 3ನೇ ಆಗಿರಬೇಕು. ಸೊ 3 ಬಿಟ್ಟು ಬೇರೆ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಪೈಥಾಗೊರಸ್ ಟ್ರಿಪ್ಲೆಟ್. ಸೊ ನಿಮಗೆ ಗೊತ್ತಾಯಿತು. ಸೊ ಇಲ್ಲಿ ಮುಂದೆ ಸೈನ್ ತೀಟಾ ಕಾಸ್ ತೀಟಾ ಏನೋ ಸೈಡಲ್ಲಿ ಹಾಕಿ ಓಕೆ 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ 5 ಸ್ಕ್ವೇರ್ 25 - 16 ಅಷ್ಟೆಲ್ಲ ಟೈಮ್ ಇರಲ್ಲ. ಸೊ ಅದಕ್ಕೆ ಪೈಥಾಗೊರಸ್ ಟ್ರಿಪ್ಲೆಟ್ಸ್ MCQ ಪಟ್ ಕ್ವಿಕ್ ಆಗಬೇಕು. ಸೊ ಹಾಕ್ತೀರಾ 3. ಸೊ 3 ಈಸ್ ಅವರು ಕೊಟ್ಟಿಲ್ಲದೆ ಇರೋ ವ್ಯಾಲ್ಯೂ. ಸೊ 3 ಅವ್ರು ಕೊಟ್ಟಿಲ್ಲ. ಸೊ ನಂಗೆ 3 ಸಿಕ್ತು. ಸೊ ಇದನ್ನೇ ಏನು ಮಾಡ್ತೀನಿ, ಇಲ್ಲಿ ಹಾಕ್ತೀನಿ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಕಾಸ್ ತೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೇನಿಯಸ್. ಅಡ್ಜಸೆಂಟ್ 3 ಹೈಪೋಟೇನಿಯಸ್ 5. ಸೊ 3/5 ಹೋಲ್ ಸ್ಕ್ವೇರ್. ಸೊ ಇದ್ರ ಸ್ಕ್ವೇರ್ ರೂಟು. ಸೊ 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25, 1 ಮೈನಸ್. ಸೊ LCM 25. ಸೊ 25 ಆಗಬೇಕು ಅಂದರೆ 25 - 9. ಇದು ನಿಮಗೆ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಇದು ಸಾಲ್ವ್ ಮಾಡಿದಿರಾನೇ ಹೇಳ್ಬೋದು 4/5 ಬರುತ್ತೆ ಅಂತ. ಸೊ 25 - 9 16/25. ಸ್ಕ್ವೇರ್ ರೂಟ್ ಇಸ್ 4/5. ಸೊ ಇದು 1 ಮಾರ್ಕ್ಸ್ ಕೇಳಿದ್ರೆ ಅಗೇನ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ರಿ. ಇಫ್ ದೇ ಹ್ಯಾವ್ ಆಸ್ಡ್ ಫಾರ್ 1 ಮಾರ್ಕ್ಸ್ ಪ್ಲಸ್ ಆರ್ ಮೈನಸ್ ಹಾಕಬೇಕು. ಇನ್ ಕೇಸ್ ಅವ್ರು MCQ ಕೇಳಿದ್ರೆ MCQ ಏನು ಆಪ್ಷನ್ ಇರುತ್ತೆ ನೋಡಿ ಬರೀರಿ. 1 ಮಾರ್ಕ್ ಬಿಕಾಸ್ ಸ್ಕ್ವೇರ್ ರೂಟ್ ಬಂದಿದೆ, ಪ್ಲಸ್ ಆರ್ ಮೈನಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಸೈನ್ ತೀಟಾ ಕೊಸೆಕ್ ತೀಟಾ. ಎಲ್ಲ ಸೈನು ಕೊಸೆಕು ಸೈನು ಅಲ್ಲೇ ಹಿಂದೆ ಮುಂದೆ. ಸೊ ಕೊಸೆಕ್ ಗೊತ್ತು, ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಏನಂತ ಬರಿಬೋದು? ಕೊಸೆಕ್ನ 1/sin ತೀಟಾ. 2 ಕ್ಯಾನ್ಸಲ್ ಆಯಿತು, ಎಷ್ಟು ಉಳಿತು? 1. ಡನ್. ಸೊ ರೆಸಿಪ್ರೋಕಲ್ ಅಂದಾಗ ಸೊ ಏನಪ್ಪ? ಸೈನ್ ತೀಟಾ ಇಸ್ ಈಕ್ವಲ್ ಟು 1/ಕೊಸೆಕ್ ತೀಟಾ. ಸೊ ಇದನ್ನೇ ನಾನು ಹಿಂದೆ ಮುಂದೆ ಬರೆದ್ರೂ ಕೊಸೆಕ್ ಮೇಲೆ ಹೋಗುತ್ತೆ, ಸೈನ್ ಕೆಳಗೆ ಹೋಗುತ್ತೆ ಅಷ್ಟೇ. ಸೊ ಅದನ್ನೇ ಬರೀಬೇಕು ಅಂದರೆ ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು 1/sin ತೀಟಾ. ಮುಗೀತು. ಸಿಮಿಲರ್ಲಿ ಕಾಸ್ ಅಥವಾ ಸಿಕೆಂಡ್ ತೀಟಾ ಡೈರೆಕ್ಟಾಗಿ ತೊಗೊತೀನಿ. ಸಿಕೆಂಡ್ ತೀಟಾ ಇಸ್ ಈಕ್ವಲ್ ಟು 1/cos ತೀಟಾ. ರೆಸಿಪ್ರೋಕಲ್. ಇನ್ ಲಾಸ್ಟು ಟ್ಯಾನ್. ಸೊ ಕಾಟ್ದು ರೆಸಿಪ್ರೋಕಲ್. ಕಾಟ್ ಈಸ್ ಈಕ್ವಲ್ ಟು 1/tan ತೀಟಾ. ಸೊ ರೆಸಿಪ್ರೋಕಲ್ ಅದನ್ನೇ ಹಿಂದಿನ ಕ್ವಶನಲ್ಲಿ ಕೇಳಿದ್ದು. ಇದೆಲ್ಲ 1 ಮಾರ್ಕ್ಸ್ 1 ನಿಮಿಷ ಅಲ್ಲ, 1 ಮಾರ್ಕ್ಸ್ MCQ, ಬಟ್ 1 ನಿಮಿಷ ತೊಗೊಳೋದಲ್ಲ. ಎಷ್ಟು ಫಾಸ್ಟಾಗಿ ಮಾಡ್ತಿರೋ. ಇದು ನೋಡ್ರಿ ಕ್ವಶನ್ ಒಂದು ಸ್ವಲ್ಪ ಅಪ್ಲಿಕೇಶನ್ ಅಂತ ಕೇಳಿದ್ರೆ ಏನು ಅಪ್ಲಿಕೇಶನ್ನು ಇಲ್ಲ. ಟ್ರಯಾಂಗಲ್ ABC ನಿಮ್ಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು. ಆ್ಯಂಗಲ್ ABC ಇಸ್ 30. ಸೊ ABC. ಸೊ B ಶುಡ್ ಬಿ ಸಮ್ ವ್ಯಾಲ್ಯೂ, ನಾಟ್ 90 ಡಿಗ್ರಿ. ಓಕೆ. ಸೊ ಸಿಂಪಲ್ ಆಗಿ ABC. ಸೊ B ಎಷ್ಟು ಅಂತ ಕೊಟ್ಟಿದ್ದಾರೆ? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದು ರೈಟ್ ಆ್ಯಂಗಲ್ ಅಂತ ಕೊಟ್ಟಿಲ್ಲ, ಬಟ್ ಆ್ಯಂಗಲ್ B ಏನಿದೆ 30 ಡಿಗ್ರಿ, ಅದು ಬರಿಬೇಕಾಗಿಲ್ಲ. 30 ಡಿಗ್ರಿ. ಫೈಂಡ್ AB is to AC. ಓಕೆ. AB is to AC. AB/AC ಯಾವುದಿದು? ಟ್ಯಾನ್. AB. ಓಕೆ. AB/AC. AB/AC ಟ್ಯಾನು ಕಾಟ್. ನಿಮಗೆ ಓಕೆ ಸಾಲ್ವ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಯಿತು ಅಂದರೆ ಒಂದು ಸೈಟು ರೆಡಿ ಮಾಡಿದ್ದೀನಿ, ನಾನೇ ಮಾಡಿರೋದು ಸ್ಕ್ರ್ಯಾಚಿಂದ. ಸೊ ಫಾರ್ಮುಲಾಸ್ ಇದೆ, ರಿಯಾಕ್ಷನ್ಸ್ ಇದೆ, ನೋಡಿರಿ ನಿಮಗೆ ಇಷ್ಟ ಆಗಿರುತ್ತೋ ನೋಡಿರಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಿಗೆಲ್ಲ ಇಷ್ಟೆಲ್ಲ ಮಾಡಿದ್ದೀನಿ. ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿಲಿ ಸೆಲೆಕ್ಟ್ ಆ್ಯಂಗಲ್ಲು. ಸೊ ಆ್ಯಂಗಲ್ ಎಷ್ಟಿದೆ? 30 ಡಿಗ್ರಿ. ಸೊ ಕ್ಯಾಲ್ಕುಲೇಟ್. ಸೊ ಅಷ್ಟು
ವ್ಯಾಲ್ಯೂಸ್ ಬರುತ್ತೆ. ಸೊ ಈಗೇನು ಕಾಟ್, ಯಾಕಂದರೆ ಕಾಟ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ನಮಗೆ ಈಗ ಬೇಕಿರೋದು ಕಾಟು. ಸೊ ಕಾಟ್ 30 ಎಷ್ಟಪ್ಪ? √3. ಸೊ ಆನ್ಸರ್ ಈಸ್ √3. ಇದು ಅಗೇನ್ ಇದೆಲ್ಲ ನೀವು ಯೂಸ್ ಮಾಡೋದಲ್ಲ. ಸೊ ನಿಮಗೇನೋ ಕ್ಯಾಲ್ಕುಲೇಷನ್ಸ್ಗೆ ಪಟ್ ಅಂತ ನನಗೆ ಸ್ಟೆಪ್ಸ್ ಗೊತ್ತು, ಎಲ್ಲ ಗೊತ್ತು, ಬಟ್ ಟೈಮ್ ವೇಸ್ಟ್ ಆಗ್ತಿದೆ ಅಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ದಟ್ ಟೈಮ್ ಸೇವ್ ಮಾಡೋದಕ್ಕಷ್ಟೇ, ಎಲ್ಲದಕ್ಕೂ ಅಲ್ಲ. ಸೊ ಈಗ ಸದ್ಯಕ್ಕೆ 4 ಇದೆ, ಇನ್ನು ಮುಂದೆನೂ ಅಷ್ಟು ಮಾಡ್ತೀನಿ. ಸೊ ಈ ಕಾರ್ಬನ್ಸ್ ಕಾಂಪೌಂಡ್ಸ್ ತೊಗೊಂಡ್ರಿ ಅಂದರೆ ರಿಯಾಕ್ಷನ್ಸು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ರಿಯಾಕ್ಷನ್ಸ್ ಇದೆ ಅಷ್ಟು ಇದೆ, ಹೆಸರು ಇದೆ, ಸ್ಟ್ರಕ್ಚರ್ ಇದೆ, ಫಾರ್ಮುಲಾಸ್, ಮಾಲಿಕ್ಯುಲರ್ ಫಾರ್ಮುಲಾಸು. ಸೊ ಮೇಲೆ ನೋಡಿದ್ರಿ ಅಂದರೆ ಅಗೇನ್ ಆಕ್ಸಿಡೇಷನ್ ರಿಯಾಕ್ಷನ್ಗೆ ಯಾವುದು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಯಾವುದು, ಅಷ್ಟೂ ಕೊಟ್ಟಿದ್ದೀನಿ. ಇನ್ನೂ ಮಾಡ್ತೀನಿ ಮುಂದೆನೂ. ಓಕೆ, ಸೊ ಆನ್ಸರ್ ಗೊತ್ತಾಯ್ತಲ್ಲ, √3 ಮುಗೀತು. AB to AC is √3. ನೆಕ್ಸ್ಟು ಥೀಟಾ ಈಸ್ 12/13. ಸೊ ಥೀಟಾ ವ್ಯಾಲ್ಯೂ, ಸೊ ಇದನ್ನೇ ನಾನು ಥೀಟಾ ಅಂತ ತೊಗೊತೀನಿ. 30 ತೊಗೊಳೋ ಬದಲು ಥೀಟಾ ಅಂತ ತೊಗೊತೀನಿ. ಸೊ ಎಷ್ಟು? 12 / 13. ಸೊ 12 ಒಂದು 13 ಒಂದು, ಹೌದಾ? ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ. ಓಕೆ, ಇಲ್ಲಿ ಕ್ವಶನ್ ನಾನೇನೋ ಮಿಸ್ ಮಾಡಿದ್ದೀನಿ. ಓಕೆ, ಇದು ಕ್ವಶನ್ನ ನೋಡ್ತೀನಿ, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಇದನ್ನು ಸಾಲ್ವ್ ಮಾಡ್ತೀನಿ. ಅಲ್ಲೇನೋ ಮಿಸ್ ಮಾಡಿದ್ದೀನಿ ಬಿಕಾಸ್ ಯಾವುದು ಅಂತ ಕೊಟ್ಟಿಲ್ಲ. ಓಕೆ ಫೈನ್. ಸೊ ಈಗ ಕ್ವಿಕ್ಕಾಗಿ ಅಷ್ಟು ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ಹೆಂಗೆ ಬರೀಬೇಕು ಫಾಸ್ಟಾಗಿ ಅಂತ ನೋಡೋಣ. ಸೈನು ನೋಡಿರ್ಬೋದು, ಬಟ್ ಇನ್ನೊಂದ್ಸಲಿ ನಿಮ್ಗೆ ಗೊತ್ತಿತ್ತು ಅಂದರೆ ಫೈನ್, ಗೊತ್ತಿಲ್ಲ ಅಂದರೆ ಕ್ವಿಕ್ಕಾಗಿ ವಿತಿನ್ ಎ ಮಿನಿಟ್. ಸೊ ಸೈನ್ ಅಷ್ಟು ಇದೆ, ಏನು ಮಾಡ್ತೀನಿ? 0, 1, 2, 3, 4. ಸೊ ಈಗ ಅಷ್ಟು ಬರ್ಕೊಂಡು ಡಿವೈಡ್ ಮಾಡ್ತೀನಿ. /4 4 4 4. ಸೊ ಈಗ ಸ್ಕ್ವೇರ್ ರೂಟ್, ಸೊ ಅಷ್ಟರದ್ದು ಸ್ಕ್ವೇರ್ ರೂಟ್ ತೊಗೊತೀನಿ. ಸೊ ಸ್ಕ್ವೇರ್ ರೂಟ್ ತೊಗೊಂಡ್ಮೇಲೆ ಆನ್ಸರ್ ಏನು ಬರುತ್ತೆ ಬರ್ರಿ. ಸೊ 0/4, ಎನಿ ನಂಬರ್ /0 is 0. 1/4, ಸೊ ಸ್ಕ್ವೇರ್ ರೂಟ್ ಆಫ್ 4 is 2. ಸೊ ದಿಸ್ ಇಸ್ 1/2. 2/4 ಅಂದರೆ 1/2, ಸ್ಕ್ವೇರ್ ರೂಟ್ ಆಫ್ 2 ಹಾಗೆ ಇರುತ್ತೆ. √3 ಸ್ಕ್ವೇರ್ ರೂಟ್ ಬರಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 4 is 2. ಸೊ 4/4 1, ಸ್ಕ್ವೇರ್ ರೂಟ್ ಆಫ್ 1 is 1. ಮುಗೀತು. ಇದಿಷ್ಟು ಬರೆದ್ರಿ. ಕಾಸಿಗೆ ಏನು ಮಾಡ್ತೀರಾ ಅದನ್ನೇ ರಿವರ್ಸ್ ಬರೀತೀರಾ. ಸೊ ರಿವರ್ಸ್ ಅಂದರೆ ಅಲ್ಲಿಂದ ಏನು ಬರೆದ್ರಿ? 1 √3/2 1/√2 1/2 0. ಮುಗೀತು, ಡನ್. ನೆಕ್ಸ್ಟ್ ಟ್ಯಾನ್ಗೆ ಎರಡೂ ಡಿವೈಡ್ ಮಾಡ್ತೀರಾ. 0/1 0. ಇಲ್ಲಿ 2 ಇದೆ, 2 ಇದೆ, 2 ಕ್ಯಾನ್ಸಲ್ ಆಗುತ್ತೆ. 1/√3 1/√2 / 1/√2 1. ಎರಡು ಡಿವೈಡ್ ಮಾಡ್ತೀನಿ ನಾನಿಲ್ಲಿ. ಇದು ಓಕೆ, ಇಲ್ಲಿ ಯಾಕೆ ಬರ್ದೆ? ಸೊ ಇಲ್ಲಿ ಡಿವೈಡ್ ಮಾಡಿದೆ. ಸೊ 1/√2 / 1/√2 ಅಂದರೆ 1. ಸಿಮಿಲರ್ಲಿ 2 ಕೆಳಗಿದೆ, 2 ಕೆಳಗಿದೆ, 2 ಕ್ಯಾನ್ಸಲ್ ಆಗುತ್ತೆ. √3 1/0, ಎನಿ ನಂಬರ್ /0 ನಾಟ್ ಡಿಫೈನ್ಡ್. ಸೊ ಅದನ್ನೇ ND ಅಂತ ಬರಿತೀನಿ. ಮುಗೀತು. ಸೈನು ಕಾಸು ಟ್ಯಾನು. ಕೊಸೆಗೆ ಬರೀಬೇಕು ಅಂದರೆ ಇದನ್ನು ರಿವರ್ಸ್, ರೆಸಿಪ್ರೋಕಲ್. ಸೈನ್ದು ರೆಸಿಪ್ರೋಕಲ್. ಸೊ 0ದು ರೆಸಿಪ್ರೋಕಲ್ ಈಸ್ ಅಗೇನ್ ನಾಟ್ ಡಿಫೈನ್ಡ್. 1/2 ರೆಸಿಪ್ರೋಕಲ್ 2 ಮೇಲೋಗುತ್ತೆ. 1/√2 ರೆಸಿಪ್ರೋಕಲ್ √2 ಮೇಲೋಗುತ್ತೆ. 2/√3 1 ರೆಸಿಪ್ರೋಕಲ್ 1 ಬಂತು. ಕಾಸ್ ಸೆಕೆಂಡ್ಗೆ ರಿವರ್ಸ್, ಅಲ್ಲೇನು ಬರೀತಾರೆ? ರಿವರ್ಸ್ 1 ಲಾಸ್ಟ್ ವ್ಯಾಲ್ಯೂ. 2/√3 √2 ಇಲ್ಲೇ ಇರುತ್ತೆ. 2 ನಾಟ್ ಡಿಫೈನ್ ಲಾಸ್ಟ್. ಆಯಿತು. ಕಾಟಿಗೆ ನೀವು ಇಲ್ಲಿಂದಾದರೂ ಡಿವೈಡ್ ಮಾಡಿರಿ ಅಥವಾ ಇದ್ರ ರೆಸಿಪ್ರೋಕಲ್ ಅದು ತೊಗೊಳ್ರಿ. 0ದು ರೆಸಿಪ್ರೋಕಲ್ ಮೇಲೆ ತೊಗೊಂಡಲ್ಲ, ನಾಟ್ ಡಿಫೈನ್ಡ್. ನೆಕ್ಸ್ಟ್ 1/√3 ರೆಸಿಪ್ರೋಕಲ್ 3, 1 ರೆಸಿಪ್ರೋಕಲ್ 1 √3ದು ರೆಸಿಪ್ರೋಕಲ್ ಅಂದರೆ 1/√3 ನಾಟ್ ಡಿಫೈನ್ಡ್ ರೆಸಿಪ್ರೋಕಲ್ 0. ಮುಗೀತು, ಡನ್ ವಿದಿನ್ ಎ ಮಿನಿಟ್. ಫಸ್ಟ್ ಉಳಿತಲ್ಲ. ಸೊ ಎಕ್ಸಾಮಲ್ಲಿ ಅಗೇನ್ ನಿಮಗೆ ಗೊತ್ತಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೋಬೇಕಿಲ್ಲ. ಫಸ್ಟು ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಆನ್ಸರ್ ಶೀಟಲ್ಲಿ ಹಿಂದೆ ಬೇಕಾದ್ರೆ ರಫ್ ಅಂತ ಬರೆದು ಒಂದು ಟೇಬಲ್ ಹಾಕಿರಿ. ಸೊ ದಟ್ ಪೀಸ್ ಆಫ್ ಮೈಂಡ್ ಇರುತ್ತೆ. ನಿಮ್ಗೆ ಯಾವಾಗಲೇ ಟ್ರಿಗ್ನೋಮೆಟ್ರಿ ಕ್ವಶನ್ ಬರಲಿ ನೀವು ವ್ಯಾಲ್ಯೂ ಹಾಕೊಂಡು ಸಾಲ್ವ್ ಮಾಡೋಂಗೆ ಇರ್ತೀರ. ಸೊ ವ್ಯಾಲ್ಯೂ ಕ್ವಶನ್ ಆಲ್ಮೋಸ್ಟ್ ಒಂದು ಮಾರ್ಕ್ಸ್ ಆದ್ರೂ ಬಂದೇ ಬರುತ್ತೆ. ಸೊ ಇನ್ಫ್ಯಾಕ್ಟ್ ನಿಮಗೇನು ಗೊತ್ತಿಲ್ಲ ನನಗೆ, ಅಯ್ಯೋ ಆ ಟೆನ್ಷನಲ್ಲಿ, ಏನೂ ಟೆನ್ಷನ್ ಇಲ್ಲ. ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಕೊಟ್ಟಿದ ತಕ್ಷಣ ಬೇಕಾದ್ರೆ ಲಾಸ್ಟಲ್ಲಿ ಒಂದು ರಫ್ ಅಂತ ಹಾಕಿ ಸ್ಕೇಲಲ್ಲಿ ಸ್ಕ್ರ್ಯಾಚ್ ಅಂದರೆ ಅಲ್ಲಿ ಒಂದು X ಅಂತ ಹಾಕಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ರಫ್ ಲಾಸ್ಟಲ್ಲಿ. ಸೊ ಅಲ್ಲೊಂದು ಟೇಬಲ್ ಹಾಕ್ಬೋದು. ಸೊ ದಟ್ ನಿಮಗೆ ಏನೇ ಎಕ್ಸಾಮ್ ಟೆನ್ಷನ್, ಏನೇ ಎಕ್ಸಾಮ್ ಪ್ರೆಷರ್ ಇದ್ರೂ ಇದಂತೂ ಮರೆಯಲ್ಲ.
ಎಕ್ಸಾಮ್ ಪ್ರೆಷರ್ ಇರಬಾರ್ದು. ಸೊ ಇರಬಾರ್ದು ಅಂತಲೇ ನಾವು ಮಾಡ್ತಿರೋದು. ಆದರೂ ಒಂದ್ಸಲ ಹೇಳೋಕ್ಕಲ್ಲ, ಯಾಕಂದರೆ ಫೈನಲ್ ಎಕ್ಸಾಮ್ ಅಂದರೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ವಿ ಮೇಕ್ ಶ್ಯೂರ್ ದಟ್ ನಿಮಗೆ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೋ ಅಷ್ಟು ಕಮ್ಮಿ ಮಾಡ್ತೀವಿ. ನೆಕ್ಸ್ಟ್ ಇದರ ವ್ಯಾಲ್ಯೂಸ್ ನೋಡೋಣ. ಇಫ್ ಎ ಇಸ್ 30 ದೆನ್ ದ ವ್ಯಾಲ್ಯೂ ಆಫ್ sin 2a. ಸೊ sin 2a ಅಂದರೆ 2 × 30. 2 × 30 ಎಷ್ಟು 60, ದಟ್ಸ್ ಇಟ್. ಸೊ sin 60 ವ್ಯಾಲ್ಯೂ. ಸೊ sin 60 ವ್ಯಾಲ್ಯೂ ನೆನಪಾಗಿಲ್ಲ, ಟೇಬಲ್ ಇದೆ ಅಲ್ಲ, ಅದಕ್ಕೆ ಹೇಳಿದ್ದು ಟೇಬಲ್ ಇದೆ. ಸೊ sin 60 ಎಷ್ಟಪ್ಪ, √3/2 ಮುಗೀತು, ದಟ್ಸ್ ಇಟ್. ಮತ್ತು ನಿಮ್ಗೆ ಗೊತ್ತಾಗಿಲ್ಲ, ಇದು ಯೂಸ್ ಆದಷ್ಟು ಅವಾಯ್ಡ್ ಮಾಡಿರಿ. ಏನೋ ಇನ್ ಕೇಸ್ ನಾನು ವೆರಿಫಿಕೇಷನ್ ಮಾಡ್ತಿದ್ದೀನಿ ಅಂದರೆ ಅಷ್ಟೇ. ಈ ಒಂದು ನಾವೇ ಡೆವಲಪ್ ಮಾಡಿದ್ರು, ನಾನೇ ಮಾಡಿದ್ರು, ಸ್ಟಿಲ್ ಐ ಆಮ್ ನಾಟ್ ರೆಕಮೆಂಡಿಂಗ್ ಟು ಯೂಸ್ ದಟ್ ಎವ್ರಿ ಟೈಮ್. ಸೊ ವೆನ್ ಎವರ್ ಯು ರಿಯಲಿ ರಿಕ್ವೈರ್ ಅವಾಗಷ್ಟೇ ಅದನ್ನು ಯೂಸ್ ಮಾಡಿ, ಓನ್ಲಿ ಫಾರ್ ವೆರಿಫಿಕೇಷನ್. ಡನ್. ನೆಕ್ಸ್ಟು ವ್ಯಾಲ್ಯೂ ಆಫ್ cos 90 - 30. ಸಿಂಪಲ್, ಡೈರೆಕ್ಟು. cos 90 - 30 ಅಂದರೆ ಏನು, cos 60. ಸೊ cos 60 ವ್ಯಾಲ್ಯೂ ಏನಿದೆ ಅದೇ ಆನ್ಸರು. ಏನಪ್ಪ ಇದು, ಏನು ಮಾಡೋಕ್ಕಲ್ಲ, 1 ಮಾರ್ಕ್ಸ್. ನೆಕ್ಸ್ಟು ಸಿಮಿಲರ್ಲಿ tan of 90 - θ = √3. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬಂತು ಅಂದರೆ ಇದು ಅಲ್ಲೇ ಮುಗೀತು. ಸೊ tan of 90 - θ ಅಂದರೆ cot θ, ಅದೇ ಆನ್ಸರ್ √3ನೇ. ಬಟ್ ಇನ್ ಕೇಸ್ ಅದನ್ನು ಯೂಸ್ ಮಾಡ್ದಿರಾ ಮಾಡಬೇಕು ಅಂದರೆ ಹೆಂಗೆ ಮಾಡ್ತೀರಾ? ಸೊ tan of 90 - θ = √3. ವಾಟ್ ಈಸ್ ದ ವ್ಯಾಲ್ಯೂ ಆಫ್ cot θ? ಟ್ರಯಾಂಗಲ್. ಸೊ ಟ್ರಯಾಂಗಲಲ್ಲಿ ಒಂದು θ ಅಂತ ತೊಗೊಂಡ್ರೆ, ಸೊ ಇನ್ನೊಂದು ಆ್ಯಂಗಲ್ ಏನಾಗುತ್ತೆ, 90 - θ. ಸೊ ಈಗ tan of 90 - θ ಇದೆ. ಓಕೆ, ಇದು tan of 90 - θ. ಸೊ ಇದರದ್ದು ವ್ಯಾಲ್ಯೂ ಏನು? tan ಅಂದಾಗ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಈಸ್ √3, ಅಡ್ಜಸೆಂಟ್ ಈಸ್ 1. ಯಾಕಂದರೆ √3 ಅಂದರೆ √3/1. ಸೊ ಆಪೋಸಿಟ್ ಇಸ್ √3, ಅಡ್ಜಸೆಂಟ್ ಇಸ್ 1. ಈಗ ಅವ್ರೇನು ಕೇಳಿರೋದು, cot θ. ಸೊ cot θ, cot ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು? √3 / ಆಪೋಸಿಟ್ 1, ಸೇಮ್. ಸೊ ನಿಮಗೆ ಏನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಡೂ ಎನಿ ಮೆಥಡ್. ಅದಕ್ಕೆ ಟ್ರಿಗ್ನೋಮೆಟ್ರಿಗೆ ಇದ್ದೇ ಮೆಥಡ್ ಅಂತ ಇಲ್ಲ. ಸೊ ಐಡೆಂಟಿಟೀಸ್ ಅಂತ ಬಂದರೂ ನೀವು ಹೆಂಗೆ ಬೇಕಾದರೂ ಸಾಲ್ವ್ ಮಾಡಿ. ದಟ್ಸ್ ವೈ ಐ ಲವ್ ಐಡೆಂಟಿಟೀಸ್ ಸಾಲ್ವಿಂಗ್. ಎಷ್ಟು ಐಡೆಂಟಿಟೀಸ್ ಕೊಟ್ಟರು ಸಾಲ್ವ್ ಮಾಡೋದು ಖುಷಿನೇ. ಓಕೆ, ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ sin 3 θ cos 2θ. ಅದನ್ನು ಕೊಟ್ಟಿದ ತಕ್ಷಣ ಅಪ್ಪ ಏನು 3θ 2θ ಏನೂ ಇಲ್ಲ. ಸೇಮ್ ಹಿಂದೆ ಮಾಡಿದ್ವಲ್ಲ, √3 tan θ = 1. ಲೆಫ್ಟ್ ಸೈಡು ನಂಗೆ ನಂಬರ್ಸ್ ಏನು ಬೇಡ, ಎಲ್ಲ ರೈಟಿಗೆ ಕಳಿಸ್ತೀನಿ. ಸೊ tan θ ಏನಾಯಿತು, 1/√3. ಸೊ ಯಾವ ವ್ಯಾಲ್ಯೂಗೆ ನಮ್ಗೆ 1/√3 ಬರುತ್ತೆ? ಸೊ tan 30 ಡಿಗ್ರಿ ವೆನ್ θ is 30, θ ಜಾಗದಲ್ಲಿ 30 ಹಾಕಿದಾಗ tan 30 is 1/√3. ಅವಾಗಷ್ಟೇ ತಾನೇ ನಮಗೆ 1/√3 ಬರೋದು. ಸೊ θ is 30. ಇದೇ 30ನ ಅಲ್ಲಿ ಹಾಕ್ರಿ, ಮುಗೀತು, ಅದೇ ಆನ್ಸರು. ಸೊ sin of 3θ ಅಂದಾಗ 3 × 30 ಡಿಗ್ರಿ ಪ್ಲಸ್ cos of 2 × 30 ಡಿಗ್ರಿ. 3 × 30 ಅಂದರೆ sin 90 ಪ್ಲಸ್ cos 60. ಸೊ ಎರಡು ವ್ಯಾಲ್ಯೂಸ್ ಹಾಕ್ರಿ, ಎಷ್ಟು ಬರುತ್ತೆ? ಓಕೆ, sin 90 ಬರೆದೇ ಬಿಡ್ತೀನಿ, cos 60 1/2. ಸೊ ಆನ್ಸರ್ ಇಸ್ 1.5 ಅಥವಾ 3/2. ಇಟ್ಸ್ ಆನ್ಸರ್. ಡನ್. ಸೊ ಕ್ವಿಕ್. ನೆಕ್ಸ್ಟು secant a / cosecant a = 1. ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಅಷ್ಟು ಉದ್ದ ಕೊಟ್ಟಿದ್ದಾರೆ ಅಂದ ತಕ್ಷಣ ಆನ್ಸರ್ ಉದ್ದನೇ ಬರಬೇಕು ಅಂತ ಇಲ್ಲ. ಸೊ ಸೇಮ್ √3 ನಮಗೆ ರೈಟ್ ಸೈಡ್ ಬೇಡ, ರೈಟ್ ಸೈಡ್ ಏನೂ ನಂಬರ್ ಬೇಡ, ಕಳಿಸ್ತೀನಿ. ಸೊ ಏನಾಯಿತು, secant a / cosecant a = 1 / √3. ಯಾಕಂದ್ರೆ √3 ರೈಟ್ ಸೈಡ್ ಕಳಿಸಿದ್ರೆ ರೈಟ್ ಸೈಡ್ ಆಗಲೇ 1 ಇದೆ. ಸೊ 1 / √3. secant ಏನೇನಂತ ಬರೀಬೋದು, ರೆಸಿಪ್ರೋಕಲ್. ಯಾವುದ್ರದ್ದು? 1/cos a / cosecant a ಅಂದರೆ 1 / sin a. ಸೊ ಈಗೇನಾಯಿತು, ಸೈನು ಮೇಲೋಗುತ್ತೆ, ಕಾಸು ಕೆಳಗೆ ಬರುತ್ತೆ. ಸೊ ಸೈನ್ ಮೇಲೋಯ್ತು, ಕಾಸು ಕೆಳಗೆ ಬಂತು ಅಂದರೆ ಏನಾಯಿತು, ಸೊ sin/cos. ದಿಸ್ ಈಸ್ ನಥಿಂಗ್ ಬಟ್ sin a/cos.
cos A, sin A by cos A. What is it? That is nothing but tan. So finally ಏನಾಯಿತು, tan A is 1/√3. ಸೊ ವ್ಯಾಲ್ಯೂ ಏನು ಮೇಲಿದೆಯಾ? ಯಾವಾಗ ಕೇಳಿ 2019-24 ಹಿಂದೆಲ್ಲ ಮುಂದೆ, ಅದಕ್ಕೆ ಹೇಳೋದು ಒಂದು ಸಲ ಪ್ರೀವಿಯಸ್ ಇಯರ್ ನೋಡಿದ್ರಿ ಸೊ ಒಂದು ದೊಡ್ಡ ಕಾನ್ಫಿಡೆನ್ಸು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಮೇಲೆ ಇದೆಯಲ್ಲ 30. ಡನ್. ಓಕೆ, ಸೊ ಇದನ್ನು ಪ್ರೂವ್ ಮಾಡಬೇಕು. ಅಗೇನ್ ಇಷ್ಟೆಲ್ಲ ಇದೆ, ಏನು ಲೆಫ್ಟ್ ಸೈಡ್ ಏನಿದೆ ನೋಡ್ರಿ. ಸೊ ಲೆಫ್ಟ್ ಸೈಡಲ್ಲಿ ನಾನು ಕಾಸ್ ಥೀಟಾ ನನಗೆ 2 ಸಲ ಕಾಣಿಸ್ತಿದೆ, ಕೆಳಗೂ 2 ಸಲ ಕಾಣಿಸ್ತಿದೆ. ಕಾಮನ್ ತೆಗಿತೀನಿ. ಸೊ ಕಾಮನ್ ತೆಗೆದ್ರೆ ಏನು ಉಳಿತು? ಕಾಸ್ ಥೀಟಾ ಆಯಿತು ಅಂದರೆ 1. ಸಿಂಪಲ್. ಹೆಂಗೆ ಎಕ್ಸು ಎ ಬಿ ನೀವು ಕಾಮನ್ ತೆಗೆದ್ರೆ ಏನು ಉಳಿದಿರುತ್ತೋ ಬರೀತಾರೋ ಸೇಮ್ ಇದೂ ಅಷ್ಟೇ. 1 ಉಳಿತು. ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಹೋಯಿತು. ಇದು ಮಲ್ಟಿಪ್ಲೈ ಆಗಿರೋದ್ರಿಂದ ಕಾಸ್ ಥೀಟಾ ಹೊರಗೆ ಹೋದಾಗ ಸೈನ್ ಥೀಟಾ ಉಳಿತು. ಡಿವೈಡೆಡ್ ಬೈ ಕೆಳಗೆ ಏನಿದೆ ಸೇಮ್ ಕಾಸ್ ಥೀಟಾ ಕಾಮನ್ ತೆಗಿತೀನಿ, ಹೋಯ್ತು ಅಂದರೆ 1 ಉಳಿತು. ಪ್ಲಸ್ 2ರಲ್ಲಿ ಏನು ಉಳಿತಪ್ಪ? ಸೈನ್ ಥೀಟಾ. ಸೊ ಏನಾಯಿತು? ಹೋಯ್ತು. ಸೊ ಏನು ಉಳಿತು? 1 ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಮುಂದೆ ಏನು ಮಾಡೋದು? ಏನು ಮಾಡಬೇಡ್ರಿ. ಸೊ ಏನಿದೆ ಬರೀರಿ, 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಎಲ್ಲಿರುತ್ತೋ ಅಲ್ಲೇ ಇಡ್ರಿ. ನಿಮ್ಗೆ ಇಲ್ಲಿಂದಾನೇ ಅಲ್ಲಿಗೆ ತೊಗೊಂಡೋಗ್ಬೇಕಾ? ಚಿಂತೆನೂ ಮಾಡಬೇಡ್ರಿ. ಸೈನ್ ಥೀಟಾ ಕೊಸೆಕ್ ಥೀಟಾ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಹೆಂಗೋ ಲಿಂಕ್ ಆಗಿದೆಯೇ. ಹೆಂಗೆ? ರೆಸಿಪ್ರೋಕಲ್. ಅದು ತಾನೇ, ರೆಸಿಪ್ರೋಕಲ್ ತೊಗೊಂಡಾಗ ತಾನೇ ಕೊಸೆಕ್ ಬರೋದು. ಸೊ ಇದು ರೆಸಿಪ್ರೋಕಲ್ ತೊಗೊಳ್ರಿ. ಎಲ್ಲಿಗೆ ಬಂದು ನಿಲ್ಲತ್ತೋ ರೈಟ್ ಸೈಡ್ ನೋಡ್ರಿ ಏನಿದೆ. ಸೊ ಇಲ್ಲಿಂದ ಅಲ್ಲಿಗೆ ಏನು ಬರಬೇಕು? ರೆಸಿಪ್ರೋಕಲ್ ತೊಗೊಳ್ರಿ. ರೆಸಿಪ್ರೋಕಲ್. ಸೊ ಸೈನ್ ಥೀಟಾ ರೆಸಿಪ್ರೋಕಲ್ ಅಂದರೆ ಏನು? 1 ಕೊಸೆಕ್. 1 ಮೈನಸ್, ಸೊ ಸೈನ್ ಥೀಟಾನೇನು ಅಂತ ಬರಿಬೋದು? 1 ಡಿವೈಡೆಡ್ ಬೈ ಸೊ ಸೈನ್ನ 1 ಕೊಸೆಕ್ ಅಂತ ಬರಿಬೋದಾ? ಸಿಮಿಲರ್ಲಿ ಕೆಳಗೂ ಅದೇ ಇರೋದು, ಬಟ್ ಪ್ಲಸ್ ಇದೆ. 1 ಕೊಸೆಕ್. ಸೊ ಈಗ ಕಾಮನ್ ತಗೊಳ್ಳಿ. ರೆಸಿಪ್ರೋಕಲ್ ಅಂದರೆ ಮೇಲೆ ಹೋಗುತ್ತೆ. ಸೊ 1 ಓಕೆ, ಇಲ್ಲೇನೂ ಇಲ್ಲ. ಡಿವೈಡ್ ಬೈ 1. ಸೊ ಎಲ್ ಸಿ ಎಮ್ ಏನಾಯಿತು? ಎಲ್ ಸಿ ಎಮ್ ಕೊಸೆಕ್ ಆಯಿತು. ಸೊ ಇಲ್ಲೇನು ಬರುತ್ತೆ? ಕೊಸೆಕ್ ಥೀಟಾ ಮೈನಸ್ 1 ಇದೆ. ಸೊ 1 ಹಂಗೆ ಇರುತ್ತೆ. ಡಿವೈಡೆಡ್ ಬೈ ಕೆಳಗು 1 ಇಂಟು ಕೊಸೆಕ್ ಥೀಟಾ, ಅಲ್ಲಿ ಎಲ್ ಸಿ ಎಮ್ಮು ಕೊಸೆಕ್ ಥೀಟಾ. ಸೊ ಇಲ್ಲಿ 1 ಇದೆ. ಸೊ ಈ ಜಾಗದಲ್ಲಿ ಇದು ಕೊಸೆಕ್ ಥೀಟಾ ಆಗಬೇಕು ಅಂದರೆ 2 ಕಡೆ ಕೊಸೆಕ್ ಥೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀರಾ. ಕೊಸೆಕ್ ಥೀಟಾ ಪ್ಲಸ್ 1. ಸೊ ಈ ಕೊಸೆಕ್ ಥೀಟಾ ಇಲ್ಲೂ ಕೆಳಗಿದೆ, 2 ಕೆಳಗಿರೋದು ಕೆಳಗೋಯ್ತು. ಸೊ ಏನು ಉಳಿತು? ಇದೊಂದು ಉಳಿತು, ಇದೊಂದು ಉಳಿತು. ಸೊ ಫೈನಲಿ ಏನಾಯಿತು ಆನ್ಸರು? ಇಲ್ಲೇ ಓಕೆ, ಇಲ್ಲೂ ಗ್ರೀನ್ ಇದೆಯಾ? ಓಕೆ. ಸೊ ಏನು ಉಳಿತು? ಕೊಸೆಕ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಪ್ಲಸ್ 1. ಅದೇ ಅವ್ರು ಕೇಳಿರೋದು ಬಂತು. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಹಾಗೆ ಹೇಳ್ತೀನಲ್ಲ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಇದು ಅಗೇನ್ ಇದು ಬಂತು ಅಂದರೆ ಇನ್ನಷ್ಟು ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಸೇಮ್ ತೊಗೊಳ್ತೀನಿ, ಎ ಬಿ ಸಿ. ಸೊ ಎ ಬಿ ಸಿ 3 ಸೈಡ್ಸು, ಅದರ ಆ್ಯಂಗಲ್ಸು ಅದೇ ತೊಗೊತೀನಿ. ಓಕೆ, ಎ ತೊಗೊಂಡಿದ್ದೀನಾ? ಸೊ ಎ ಓಕೆ, ಕಾಣಿಸ್ತಿಲ್ಲ, ರೆಡ್ಡೇ ತೊಗೊತೀನಿ. ಎ. ಸೊ ಈಗ ಎ ಆ್ಯಂಗಲ್ ಎ. ಸೊ 90 ಮೈನಸ್ ಎ ಅಂದರೆ ಏನು ಬಂತು? ಸಿ ತಾನೆ. ಸೊ ವಾಟ್ ಈಸ್ ಆ್ಯಂಗಲ್ ಬಿ? ಅಲ್ಲೇ ಹಿಂದಿನ ಪ್ರಾಬ್ಲಮ್ ಹೇಳಿದೆ. ಸೊ 1 ಆಫ್ ದ ಆ್ಯಂಗಲ್ಸ್ ಈಸ್ ಆಲ್ವೇಸ್ 90. ಸೊ ಇನ್ನೊಂದು ಆ್ಯಂಗಲ್ ಏನಿರುತ್ತೋ, ಒಂದು ಆ್ಯಂಗಲ್ 90 ಆದರೆ ವಾಟ್ ಈಸ್ ದ ರಿಮೈನಿಂಗ್? ಸೊ ಸಮ್ ಆಫ್ ಟೋಟಲ್ ಆ್ಯಂಗಲ್ಸ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಯಾವುದೇ ಟ್ರಯಾಂಗಲ್ ತೊಗೊಂಡ್ರು 180 ಡಿಗ್ರಿ, ಆಫ್ ವಿಚ್ 1 ಈಸ್ 90. ಸೊ ಇನ್ನೊಂದು ಏನಾಗಬೇಕು? ಒಂದು ಎ ಆಯಿತು ಅಂದರೆ ದ ಅದರ್ ಶುಡ್ ಆಟೋಮೆಟಿಕಲಿ ಬಿ 90 ಮೈನಸ್ ಎ. ಇದು 30 ಆಯಿತು ಅಂದರೆ 60. ಹೆಂಗೆ ಬಂತು? 90 ಮೈನಸ್ 60 30. ಸೊ ದ ಅದರ್ ಆ್ಯಂಗಲ್ ಇಸ್ ಸಿ ಅಂತ ಆದರೂ ತೊಗೊಳ್ರಿ, ಆರ್ 90 ಮೈನಸ್ ಎ. ಸೊ ಇಲ್ಲಿ ಏನಂತ ತೊಗೊತೀನಿ? ದ ಅದರ್ ಆ್ಯಂಗಲ್ ಇಸ್ 90 ಮೈನಸ್ ಎ ಬಿಕಾಸ್ 1 ಆಫ್ ಇಟ್ ಇಸ್ ಎ. ಸೊ ಈಗ
Sine of 90 minus a is cos a. Again, sine of 90 minus a, sine of 90 minus a, ಇದ್ರದ್ದು ಆಂಗಲ್ ಸೈನ್ ಅಂದಾಗ ಏನು, ಆಪೋಸಿಟ್ ಬೈ ಹೈಪೋಟೈನಸ್, ಆಪೋಸಿಟ್ ಈಸ್ ಎ ಬಿ. ಸೊ ಸೈನ್ ಆಫ್ 90 ಮೈನಸ್ ಎಲ್ಲ ಬರೀತೀನಿ ನೋಡ್ರಿ, ಆಪೋಸಿಟ್. ಈ 90 ಮೈನಸ್ ಎದು ಆಪೋಸಿಟ್ ಏನಾಗುತ್ತೆ, ಎ ಬಿ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಎ ಸಿ. ಈಗ ರೈಟ್ ಸೈಡ್ ನೋಡೋಣ, ಕಾಸ್ ಎ. ಸೊ ಕಾಸ್ ಎ, ಇದು ಎ. ಕಾಸ್ ಅಂದಾಗ ಏನು, ಅಡ್ಜಸೆಂಟ್ ಬೈ ಹೈಪೋಟೇನಿಯಸ್. ವಾಟ್ ಈಸ್ ಅಡ್ಜಸೆಂಟ್ ಆಫ್ ಎ ಇಸ್ ಎ ಬಿ. ಹೈಪೋಟೇನಿಯಸ್ ಒಂದೇ ಇರುತ್ತೆ, ದಟ್ ಈಸ್ ಎ ಸಿ. ಎರಡು ಏನಾಗಬೇಕು, ಆಟೋಮೆಟಿಕಲಿ ಈಕ್ವಲ್ ತಾನೆ. ಸೊ ನೀವು ಕಾಸ್ ಎ ಅಂತ ಬರೀಬೋದು, ಸೈನ್ ಆಫ್ 90 ಮೈನಸ್ ಎ ಅಂತಾದರೂ ಬರಿಬೋದು. ಸೊ ಎರಡು ಸೇಮ್. ಇನ್ ದ ಸಿಮಿಲರ್ ವೇ ಇದನ್ನೇ ನಾನು ಆ ಕಡೆ ಈ ಕಡೆ ಮಾಡಿದ್ರೆ ಇನ್ನೊಂದೇನು ಬರುತ್ತೆ, ಕಾಸ್ ಆಫ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ. ಸೊ ಇದೊಂದು ಬಂತು. ಸಿಮಿಲರ್ಲಿ tan of 90 minus a is equal to cot a. This is one. ಅದನ್ನೇ ಇಲ್ಲಿ ಕಾಟ್ ಹಾಕಿದ್ರೆ ಅಲ್ಲಿ ಟ್ಯಾನ್ ಬರುತ್ತೆ, ಮುಗೀತು. ಒಂದು ಜಾಗದಲ್ಲಿ ಇನ್ನೊಂದು ಹಾಕಿದ್ರೆ ಆ ಜಾಗದಲ್ಲಿ ಇನ್ನೊಂದು ಹೋಗ್ಬೇಕು. ಸೊ ಈ ಜಾಗದಲ್ಲಿ ಕಾಟ್ ಬಂತು ಅಂದರೆ ಈ ಜಾಗದಲ್ಲಿ ಟ್ಯಾನ್ ಬರಬೇಕು. ಸೊ ಏನಾಯಿತು, ಓಕೆ ಹಾಕಿ ಬಿಡೋಣ. ಸೊ ಟ್ಯಾನ್ ಜಾಗದಲ್ಲಿ ಕಾಟ್ ಬಂತು ಅಂದರೆ ಕಾಟ್ ಜಾಗದಲ್ಲಿ ಟ್ಯಾನ್ ಹೋಗ್ಬೇಕು. ಲಾಸ್ಟ್ ಕೊಸೆಕ್ ಆಫ್ 90 ಮೈನಸ್ ಎ, ಲಾಸ್ಟ್ ಉಳಿದಿರೋ ಸಿಕೆಂಟ್. ಸೊ ಸಿಮಿಲರ್ಲಿ ಕೊಸೆಕ್ ಜಾಗದಲ್ಲಿ ಸಿಕೆಂಟ್ ಬಂತು ಅಂದರೆ ಸಿಕೆಂಟ್ ಜಾಗದಲ್ಲಿ ಕೊಸಿಕೆಂಟ್ ಬರುತ್ತೆ. ಡನ್. 6 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಅದರಲ್ಲಿ ಒಂದು ಮೇಯ್ನ್ ಅಂದರೆ ಸೈನ್ ಆಫ್ 90 ಮೈನಸ್ ಎ ಇಸ್ ಕಾಸ್ ಎ. ಸೊ ಅದು ಬಂತು, ಅದು ಗೊತ್ತಿತ್ತು. ಇನ್ನೆಲ್ಲ ಮಾಡೋದು ಎಲ್ಲ ನೆನಪಿಡ್ಕೋಬೇಕು ಅಂತೇನಿಲ್ಲ, ನೆನಪಿತ್ತು ಅಂದರೆ ಫಾಸ್ಟ್. ಓಕೆ, ಈಗ ಫಾಸ್ಟಾಗಿ ಸಾಲ್ವ್ ಮಾಡೋಣ. ಎ ಪ್ಲಸ್ ಬಿ 90 ಡಿಗ್ರಿ, ಇದನ್ನು ಪ್ರೂವ್ ಮಾಡಬೇಕು. ಸೊ ನಿಮ್ಗೆ ಆ್ಯಂಗಲ್ಸು ಈಗ ಕಾಂಪ್ಲಿಮೆಂಟ್ರಿ ಈಗ ಸದ್ಯಕ್ಕೆ ಮಾಡ್ತಿರೋದ್ರಿಂದ ಎಲ್ಲ ಒಂದೇ ಅಂತ ಅಂದ್ಕೊಳ್ರಿ. ಬಿ ಜಾಗದಲ್ಲಿ ಎ ಆದರೂ ಹಾಕಬೇಕು ಅಥವಾ ಎ ಜಾಗದಲ್ಲಿ ಬಿ ಆದರೂ ಹಾಕಬೇಕು. ನನಗೆ ಬಿ ಬೇಡ. ಸೊ ಬಿನ ನಾನು ರೈಟ್ ಸೈಡ್ ಹಿಡ್ಕೊತೀನಿ. ಸೊ ಏನಾಯಿತು, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿರೋದು. ಸೊ ನಾನು ಬಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಬಿನ ಹಾಗೆ ಹಿಡ್ಕೊತೀನಿ, ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಎ. ಸೊ ಬಿ ಜಾಗದಲ್ಲಿ ಏನು ಹಾಕ್ತೀನಿ, 90 ಮೈನಸ್ ಎ ಹಾಕ್ತೀನಿ. ಸೊ ಹಾಕಿದ್ರೆ ಏನು ಬರುತ್ತೆ, ಕಾಸ್ ಎ ಹಾಗೆ ಇರುತ್ತೆ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಬಿ. ಸೊ ಬಿ ಜಾಗದಲ್ಲಿ 90 ಮೈನಸ್ ಎ ಹಾಕ್ತೀನಿ, ಬಿ ಜಾಗದಲ್ಲಿ. ಸೊ ಬಿ ಇದೆ, ಬಿ ಜಾಗದಲ್ಲಿ 90 ಮೈನಸ್ ಎ ಹಾಕ್ತಿದ್ದೀನಿ. ಪ್ಲಸ್ ಸಿಮಿಲರ್ಲಿ ಇಲ್ಲಿ 1 ಪ್ಲಸ್ ಕಾಸ್ ಬಿ ಜಾಗದಲ್ಲಿ ಸೇಮ್ 90 ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇದು ಎಲ್ ಎಚ್ ಎಸ್ ಅಂತ ಬರ್ಕೊಳ್ರಿ. ಟೇಕ್ ಎಲ್ ಎಚ್ ಎಸ್ ಅಥವಾ ಕನ್ಸಿಡರ್ ಎಲ್ ಎಚ್ ಎಸ್, ಏನು ಬರೀತಿರೋ. ಸೊ ಕಾಸ್ ಆಫ್ 90 ಮೈನಸ್ ಎ ಇಸ್, ಸೊ ಮೇಲಿರೋದು ಹಾಗೆ ಇದೆ, ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ 90 ಮೈನಸ್ ಎ. ಹಿಂದೆ ನೋಡೋದು ಅಲ್ಲ, ಅಥವಾ ಅಲ್ಲೂ ಕೊಟ್ಟಿದ್ದೀನಿ, ಅಲ್ಲಿ ಸೈನ್ ಅಂತ ಕೊಟ್ಟಿದ್ದೀನಿ, ಅದನ್ನೇ ಕಾಸ್. ಸೈನ್ ಜಾಗದಲ್ಲಿ ಕಾಸ್ ಬರುತ್ತೆ, ಕಾಸ್ ಜಾಗದಲ್ಲಿ ಸೈನ್ ಹೋಗುತ್ತೆ, ಮುಗೀತು. ಸೊ ಕಾಸ್ ಆಫ್ 90 ಮೈನಸ್ ಎ ಇಸ್ ಸೈನ್ ಎ ಪ್ಲಸ್ ಇಲ್ಲೂ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈಗ ಏನೂ ಮಾಡೋಕ್ಕಲ್ಲ, ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಅಂತೀನಿ, ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ಮು ಎಲ್ಲ ಬೇರೆ ಬೇರೆನೇ ಇದೆ. ಸೊ ಹೆಂಗಿದೆ ಹಾಗೆ ತೊಗೊಂಬಿಡ್ರಿ, ಏನು ಚಿಂತೆ ಮಾಡಿಬಿಡ್ರಿ. 1 ಪ್ಲಸ್ ಸೈನ್ ಎ ಇದೆ, ಸೊ ಇನ್ನೊಂದು ಏನಿದೆ, ಕಾಸ್ ಎ ಇದೆ. ಸೊ ಇಲ್ಲಿ ಕಾಸ್ ಎ ಇದೆ ಕೆಳಗೆ, ಇಲ್ಲ ಅಂದರೆ ಏನು ಮಲ್ಟಿಪ್ಲೈ ಮಾಡ್ತೀರಾ, ಮೇಲೂ ಕಾಸ್ ಎಯಿಂದ ಮಲ್ಟಿಪ್ಲೈ ಮಾಡ್ತೀರಾ. ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಕೆಳಗೆ 1 ಪ್ಲಸ್ ಸೈನ್ ಎ ಇದೆಯಾ, ಇಲ್ಲಿಲ್ಲ. ಸೊ ಇಲ್ಲಿಲ್ಲ ಅಂದರೆ ಮೇಲೂ ಅದನ್ನೇ ತಾನೇ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್
ಯಾಕಂದರೆ 1 ಪ್ಲಸ್ ಸೈನೇ ಎರಡೂ ಮಲ್ಟಿಪ್ಲೈ ಮಾಡ್ತೀರಾ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ಫಾಸ್ಟಾಗಿ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಹಂಗೆ ಇರುತ್ತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಸಿಂಪಲ್ ಐಡೆಂಟಿಟಿ. ಸೊ a ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ a ಪ್ಲಸ್ 2ab ಅಂದರೆ 2 ಸೈನ್ a ಡಿವೈಡೆಡ್ ಬೈ ಹೆಂಗಿದೆ ಹಂಗೆ ಹಿಡ್ಕೊಳ್ರಿ ಈಗ ಸದ್ಯಕ್ಕೆ ಕಾಸ್ a ಇಂಟು 1 ಪ್ಲಸ್ ಸೈನ್ a. ಐಡೆಂಟಿಟೀಸ್ ಜಸ್ಟ್ ಗೊತ್ತಿರತ್ತೆ. ಸೊ ಕ್ವಿಕ್ ಹೇಳ್ಬೇಕು ಅಂದರೆ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a 1. ಸೊ ಕಾಸ್ ಸ್ಕ್ವೇರ್ a ಪ್ಲಸ್ ಸೈನ್ ಸ್ಕ್ವೇರ್ a. ಸೊ ಇದೆರಡು ಆ್ಯಡ್ ಮಾಡಿದಾಗ ಸೊ ಆಬ್ವಿಯಸ್ಲಿ ಐಡೆಂಟಿಟೀಸ್ ಬೇಸಿಕ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ a ಪ್ಲಸ್ ಸೈನ್ ಸ್ಕ್ವೇರ್ a 1. ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲೇ. ಸೊ 1 ಪ್ಲಸ್ 1 2 ಪ್ಲಸ್ 2 ಸೈನ್ a ಡಿವೈಡೆಡ್ ಬೈ ಕಾಸ್ a ಇಂಟು 1 ಪ್ಲಸ್ ಸೈನ್ a. ಸೊ ಇಲ್ಲಿ ಕಾಮನ್ 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 ಕ್ವಿಕ್ ಕ್ವಿಕ್ ಕ್ವಿಕ್. ಸೊ ಏನು ಕಾಮನ್ ಇದೆ 2. ಸೊ 2 ಕಾಮನ್ ತೆಗೆದ್ರೆ ಏನು ಉಳಿತು? 2 ಕಾಮನ್ ತೆಗೆದ್ರೆ 1 ಉಳಿತು. ಇಲ್ಲಿ 2 ಕಾಮನ್ ತೆಗೆದ್ರೆ ಸೈನ್ a ಡಿವೈಡೆಡ್ ಬೈ ಕಾಸ್ a ಇಂಟು 1 ಪ್ಲಸ್ ಸೈನ್ a. ಸೊ ಏನಾಯಿತು? 1 ಪ್ಲಸ್ ಸೈನ್ a 1 ಪ್ಲಸ್ ಸೈನ್ a ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದೇನು 2 ಡಿವೈಡ್ ಬೈ ಕಾಸ್ a. RHS ಅಲ್ಲಿ ಇದೆಯಾ? ಮುಗಿತ್. ಎಸ್. ಸೊ ಸ್ಕ್ರೀನ್ಶಾಟ್ ಬೇಕು ಅಂದರೆ ಪಟ್ ಅಂತ ತೊಗೊಳ್ರಿ. ಓಕೆ ನೆಕ್ಸ್ಟು ಇದೂ ಇನ್ನೂ ಐಡೆಂಟಿಟೀಸ್ ಬಂದಿಲ್ಲ. ಫೈನ್. ಸೇಮ್ ಸಿಮಿಲರ್. ಅಲ್ಲಿ ಎ ಬಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ತೀಟಾ ಅಂತ ಕೊಟ್ಟಿದ್ದಾರೆ. ಏನು ಅದಕ್ಕಿಂತ ಇನ್ನೂ ಈಸಿನೇ ಆಗಬೇಕು. ಅಲ್ಲಿ ಕಾಸ್ 2 ಬೈ ಕಾಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 2 ಕಾಟ್ ತೀಟಾ. ಸೇಮ್ ಇಲ್ಲಿ 1 ಪ್ಲಸ್ ಕಾಸ್ ತೀಟಾ ಇದೆ, ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ನಾನು ಸ್ಟೆಪ್ಸ್ ಹೇಳ್ತೀನಿ. ಸೊ ಸೈನ್ ತೀಟಾ ಇದೆ, 1 ಪ್ಲಸ್ ಕಾಸ್ ತೀಟಾ ಇದೆ, ಎರಡು ಏನು ಎಲ್ ಸಿ ಎಮ್ ಕಾಮನ್ ಏನೂ ಇಲ್ಲ. ಸೊ ಹೆಂಗಿದೆ ಹಂಗೆ ತೊಗೊತೀನಿ. 1 ಪ್ಲಸ್ ಕಾಸ್ ತೀಟಾ. ಸೊ ಇಲ್ಲಿ 1 ಪ್ಲಸ್ ಕಾಸ್ ತೀಟಾ ಏನಿದೆ ಮೇಲೆ ಮಲ್ಟಿಪ್ಲೈ ಮಾಡ್ತೀನಿ, ಯಾಕಂದರೆ ಇಲ್ಲಿ ಸೈನ್ ತೀಟಾ ಅಷ್ಟೇ ಇದೆ, 1 ಪ್ಲಸ್ ಕಾಸ್ ತೀಟಾ ಇಲ್ಲ. ಸೊ ಏನಾಯಿತು? 1 ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ತೀಟಾ ಇದೆ, ಸೈನ್ ತೀಟಾ ಇಲ್ಲ. ಸೊ ಸೈನ್ ತೀಟಾನ ಮೇಲೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಏನಾಗುತ್ತೆ? ಸೈನ್ ಸ್ಕ್ವೇರ್ ತೀಟಾ. ಸೊ ಇದನ್ನು ಸಾಲ್ವ್ ಮಾಡೋಂಗಿದ್ರೆ ಸೇಮ್ a ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2ab 2 ಕಾಸ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಸೊ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ 1. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಏನಾಯಿತು? 1 ಆಯಿತು. ಸೊ 1 ಪ್ಲಸ್ 1 2 ಪ್ಲಸ್ 2 ಕಾಸ್ ತೀಟಾ ಡಿವೈಡ್ ಬೈ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಸೊ ಕಾಮನ್ ಏನು ತೆಗೆಯೋದು? 2. ಸೊ ಐ ಗೆಸ್ ಮುಂದೆ ಸಾಲ್ವ್ ಮಾಡ್ಬೋದು. ಸೊ ಎಲ್ಲ ಕ್ಯಾನ್ಸಲ್ ಆಗಿ ಸೊ ನಾನು ಲಾಸ್ಟ್ ಬಿಡ್ತೀನಿ. ಇದು ಆ್ಯಕ್ಚುಲಿ ಓಕೆ ದಿಸ್ ಈಸ್ ನಾಟ್ ಕಾಸ್, ಇದು ಕೊಸೆಕ್ ತೀಟಾ ಆಗಬೇಕು. ಕಾಣಿಸ್ತಿಲ್ಲ? ಓಕೆ. ಸೊ ದಿಸ್ ಇಸ್ ನಾಟ್ ಕಾಟ್ ಅಲ್ಲ, ಇದು ದಿಸ್ ಇಸ್ ಕೊಸೆಕ್ ತೀಟಾ. ಓಕೆ, ಇಲ್ಲಿ ಚೇಂಜ್ ಆಗಿರೋದಂದ್ರೆ ಬರಿತೀನಿ ನೋಡಿರಿ. ಹಿಂಗೆ ನೀವು ಕ್ವಶನ್ ಬರಿಬೇಕಾದ್ರೆ ಅದಕ್ಕೆ ಕೊಟ್ಟಿರೋದು ಅವ್ರು ಕರೆಕ್ಟಾಗೇ ಕೊಟ್ಟಿರ್ತಾರೆ. ನೀವು ತಪ್ಪೇನಾದ್ರು ತೊಗೊಂಡಿದ್ರೆ ಈಗ ನನ್ನಂಗೆ. ಸೊ ಇಮ್ಮಿಡಿಯೇಟಾಗಿ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಗೊತ್ತಾಗತ್ತೆ ಅದು ತಪ್ಪು ಅಂತ. ಯಾಕೆ ಇಲ್ಲಿ ತೊಗೊಳ್ರಿ, 2 ಕಾಮನ್ ತೆಗೆದ್ರೆ ಏನು ಬಂತು? 1 ಪ್ಲಸ್ ಕಾಸ್ ತೀಟಾ ಡಿವೈಡ್ ಬೈ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಸೊ 1 ಪ್ಲಸ್ ಕಾಸ್ ತೀಟಾ 1 ಪ್ಲಸ್ ಕಾಸ್ ತೀಟಾ ಹೋಯ್ತು, ಕ್ಯಾನ್ಸಲ್ ಆಯಿತು. ಏನು ಉಳಿತು? 2 ಡಿವೈಡೆಡ್ ಬೈ ಸೈನ್ ತೀಟಾ. ಅಂದರೆ 2 ಬೈ ಸೈನ್ ತೀಟಾ ಇಸ್ ನಥಿಂಗ್ ಬಟ್ 1 ಬೈ ಸೈನ್ ತೀಟಾ ಇಸ್ ಕೊಸೆಕ್ ತೀಟಾ 2 ಹಾಗೆ ಇರುತ್ತೆ. ಡನ್. ಸೊ ಹಿಂದೆ ಮುಂದೆ ಇಲ್ಲಿ ನೋಡ್ರಿ, ಅಲ್ಲಿ ಕಾಸ್ ಅಂತ ಬಂತು, ಇಲ್ಲಿ ಸೈನ್ ಅಂತ ಬಂತು. ಅಲ್ಲಿ ಕಾಸ್ ಇಂದ ಕೊಟ್ಟಿದ್ದಾರೆ, ಇಲ್ಲಿ ಸೈನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಆಯಿತು. ಮೋರ್ ಆರ್ ಲೆಸ್ ಇಟ್ಸ್ ದ ಸೇಮ್. ಓಕೆ, ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಒಂದು ಐಡೆಂಟಿಟಿ ಅಂತ ಆಗಲೇ ನೋಡಿದ್ದೀರಾ. ಸೊ ಅದು ಬೇಸಿಕ್ ಐಡೆಂಟಿಟಿ. ಆ ಒಂದು ಐಡೆಂಟಿಟಿ ನಿಮಗೆ ಗೊತ್ತಿರಲಿ ಸಾಕು. ಯಾವುದು?
sin square theta plus cos square theta is equal to 1. ಒಂದು ಐಡೆಂಟಿಟಿ. ಯಾಕಂದರೆ ಅಗೇನ್ ಕಾಸ್ ಥೀಟಾನ ಇಲ್ಲಿ ಡೆರೈವೇಷನ್ ಎಲ್ಲ ನಾನು ಮಾಡೋಕ್ಕೋಗಲ್ಲ, ಸಿಂಪಲ್ ಐಡೆಂಟಿಟಿ, ಇದೊಂದು ಐಡೆಂಟಿಟಿ. ಇದರಿಂದ ಇನ್ನು 2 ಐಡೆಂಟಿಟಿ ನೀವು ನೆನಪಿಲ್ಲ ಅಂದ್ರೂ ಚಿಂತೆ ಇಲ್ಲ. ಸೊ ಹೆಂಗೆ ನಾನು ಶಾರ್ಟ್ ಫಾರ್ಮಲ್ಲಿ ಬರಿತೀನಿ, ಸೈನನ್ನು ಎಸ್ ಅಂತ ತೊಗೊತೀನಿ, ಕಾಸ್ನ ಸಿ ಅಂತ ತೊಗೊತೀನಿ ಈಗ ಸದ್ಯಕ್ಕೆ. ಸೊ ಎಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈಗೇನು ಮಾಡ್ತೀನಿ, ಲೆಫ್ಟ್ ಸೈಡು ಎಸ್ ಸ್ಕ್ವೇರಿಂದ ಡಿವೈಡ್ ಮಾಡ್ತೀನಿ. ಒಂದು ಸೈಡ್ ಎಸ್ ಸ್ಕ್ವೇರಿಂದ ಸೈನ್ ಸ್ಕ್ವೇರಿಂದ ಡಿವೈಡ್ ಮಾಡಿದ್ರೆ ಇನ್ನೊಂದು ಸೈಡ್ ಏನು ಮಾಡಬೇಕು, ಸೈನ್ ಸ್ಕ್ವೇರಿಂದನೇ ಡಿವೈಡ್ ಮಾಡಬೇಕು. ಸೊ ಎರಡೂ ಸಪ್ರೇಟ್ ಮಾಡ್ಕೊತೀನಿ, ಯಾಕಂದರೆ ಪ್ಲಸ್ ಇದೆ. ಸೊ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್, ಸಾರಿ ಎಸ್ ಸ್ಕ್ವೇರ್ ಡಿವೈಡ್ ಬೈ ಎಸ್ ಸ್ಕ್ವೇರ್, ಪ್ಲಸ್ ಇದೆ ಪ್ಲಸ್ಸು ಸಿ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 1 ಬೈ ಎಸ್. ಅಗೇನ್ ಎಸ್ ಅಂದರೆ ಸೈನು, ಸಿ ಅಂದರೆ ಕಾಸ್, ಈಗ ನಾನು ತೊಗೊಂಡಿರೋದು. ಸೊ ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಏನು ಬಂತು 1. ಕಾಸ್ ಬೈ ಸೈನ್, ವಾಟ್ ಈಸ್ ಕಾಸ್ ಡಿವೈಡೆಡ್ ಬೈ ಸೈನ್, ಕಾಟ್ ಸ್ಕ್ವೇರ್ ಥೀಟಾ. ಫುಲ್ಲೇ ಬರುತ್ತೆ, ಮತ್ತು ಕನ್ಫ್ಯೂಸ್ ಆಗಬಾರ್ದು ಎಸ್ಗೂ ಸಿಗು. ವಾಟ್ ಈಸ್ 1 ಬೈ ಸೈನ್, ರೆಸಿಪ್ರೋಕಲ್ ಆಫ್ ಸೈನ್, ಕೊಸೆಕ್. ಸೊ ಕೊಸೆಕ್ ಸ್ಕ್ವೇರ್ ಥೀಟಾ ಬಂತು ಒಂದು ಐಡೆಂಟಿಟಿ. ಸೊ ಇನ್ನೊಂದು ಐಡೆಂಟಿಟಿ ನೋಡಂಗಿದ್ರೆ ಸೇಮು ಬೇಸಿಕ್ ಐಡೆಂಟಿಟಿ ಏನಿದೆ ಬರ್ಕೊತೀನಿ. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈಗ ಇಲ್ಲಿ ಸೈನ್ ಸ್ಕ್ವೇರಿಂದ ಡಿವೈಡ್ ಮಾಡಿದೆ, ಇಲ್ಲಿ ಕಾಸ್ ಸ್ಕ್ವೇರಿಂದ ಡಿವೈಡ್ ಮಾಡ್ತೀನಿ. ಸೇಮ್ ಎರಡೂ ಸಪ್ರೇಟ್ ಮಾಡ್ಕೊತೀನಿ. ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಪ್ಲಸ್ ಇದೆ, ಸೊ ಅದಕ್ಕೆ ಸಪ್ರೇಟ್ ಮಾಡ್ಕೊತೆ. ಕಾಸ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್, ದಿಸ್ ಇಸ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಸೊ ಸೈನ್ ಬೈ ಕಾಸ್ is tan square theta. ಸೊ ಕಾಸ್ ಕ್ಯಾನ್ಸಲ್ ಆಯಿತು, 1 ಉಳಿತು. ಸೊ ವಾಟ್ ಈಸ್ 1 ಬೈ ಕಾಸ್, 1 ಡಿವೈಡೆಡ್ ಬೈ ಕಾಸ್, ರೆಸಿಪ್ರೋಕಲ್ ಆಫ್ ಕಾಸ್ ಅಂದರೆ ಸೀಕ್ಯಾಂಟ್. ಸೊ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ. ಎರಡು ಐಡೆಂಟಿಟಿ ನಿಮಗೆ ಮೇಯ್ನ್ ಇದೊಂದು ನೆನ್ಪಿಟ್ಕೊಳ್ಳಿ. ಅಗೇನ್ ಒಂದು ನೆನಪಿತ್ತು, ಎರಡೂ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್, ಇಟ್ಸ್ ವೆರಿ ಗುಡ್ ಇಫ್ ಯು ರಿಮೆಂಬರ್, so that you can solve faster. ಇದು ನೀವು ವ್ಯಾಲ್ಯೂಸ್ ತೊಗೊಂಡಾದರೂ ಮಾಡ್ಬೋದು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಾದರೂ ತೊಗೊಂಡು ಮಾಡ್ಬೋದು, ಹೆಂಗಾದರೂ ಮಾಡ್ಬೋದು. ಬಟ್ ನಾನೀಗ ನೀವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಸೊ ನೀವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಓದಿರೋದ್ರಿಂದ ಅದನ್ನು ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತ ಹೇಳ್ತೇನೆ. ಬಿಕಾಸ್ ಈ ಥರ ಪ್ರಾಬ್ಲಮ್ಸಲ್ಲಿ ಒಂದು 30 ಇನ್ನೊಂದು 60 ಹಿಂಗೆ ಕೊಟ್ಟಾಗ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ನೀವು ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಒಂದೊಂದ್ಸಲ. ಯಾಕೆ ಅಂತ ಹೇಳ್ತೀನಿ ನೋಡಿರಿ. 30 ಇದೆ, 60 ಇದೆ, 30 ಇದೆ, 60 ಇದೆ, ಸೇಮು. ಇಲ್ಲಿ ಸೈನ್ ಇದೆ, ಸೈನ್ 30 ಇದೆ, ಇಲ್ಲಿ ಕಾಸ್ 30 ಇದೆ. ಸೊ ನೀವು ಇನ್ ಕೇಸ್ ಐಡೆಂಟಿಟೀಸ್ ಅಂತ ಪ್ರೂವ್ ಮಾಡಬೇಕು ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಅಂದರೆ ಒಂದು ಲೆಫ್ಟ್ ಸೈಡ್ 60 ಇದ್ರೆ ರೈಟ್ ಸೈಡು 60 ಅಂತಾನೆ ಬರಂಗೆ ಮಾಡ್ಕೊಳ್ಬೇಕು. ಸೊ ಈಗ ನಾನು 60 ತೊಗೊತೀನಿ. ಸೊ 30ನ 60 ಕನ್ವರ್ಟ್ ಮಾಡ್ಬೋದು. ಅಂದರೆ 30 ಅಂದರೆ 90 ಮೈನಸ್ 30ನ 60, ಓಕೆ, 90 ಮೈನಸ್ 30 is 60. ಸೊ ಸೈನ್ ಹಿಂಗೆ ಹೇಳ್ತೀನಿ, ವಾಟ್ ಈಸ್ 30ನ 90 ಮೈನಸ್ 60, ಹೌದಾ ಇಲ್ಲ? ನಾನೇನೂ ಬರಿತಿಲ್ಲ, 90 ಮೈನಸ್ 60 is 30. ಸೊ 30ನ 90 ಮೈನಸ್ 60 ಅಂತ ಬರ್ಕೊಂಡೆ. ಸೊ ಇನ್ನೊಂದು ಏನಿದೆ ಕಾಸ್ 60, ಕಾಸ್ 16 ಹಾಗೆ ಇಟ್ಟೆ, ನಾನು ಇದನ್ನು ಮುಟ್ಟಕ್ಕೆ ಹೋಗಿಲ್ಲ. ಪ್ಲಸ್ ಅಗೇನ್ ಇಲ್ಲಿ 30, ಬಿಕಾಸ್ 30 ಐ ವಾಂಟ್ ಟು ಕನ್ವರ್ಟ್. 30 ನಾನು 30 ಅಂದರೆ 60 ಇರಬೇಕು ಅಂತ ಇಟ್ಟಿದ್ದೇನೆ. ನೀವು 30 ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ 30 ಅಗೇನ್ ಐ ವಾಂಟ್ ಟು ಕನ್ವರ್ಟ್ 30 to 60. ಸೊ ವಾಟ್ ಈಸ್ 30 ಕ್ಯಾನ್ ಬಿ ರಿಟರ್ನ್ ಆಸ್ 90 ಮೈನಸ್ 60. ಸೊ 30ನ 90 ಮೈನಸ್ 60 ಅಂತ ಬರ್ಕೊಂಡೆ, ಸೈನ್ 16 ಹಾಗೆ ಇಟ್ಟೆ. ಓಕೆ, so what is sin 90 minus 60? What is sin 90 minus theta? Cos theta. So what is theta? 60. So ಇನ್ನೊಂದು cos 60 plus cos 90 minus theta, sin theta. What is theta here? 60. ಇನ್ನೊಂದು sin 60 ಹಾಗೆ ಇದೆ. cos 60 into cos 60, cos square 60. sin 60 into sin 60, sin square 60. So cos square theta plus sin square theta 1.
ಆಬ್ವಿಯಸ್ಲಿ ಯು ನೋ sin 30 is 1. ಸೊ LHS is equal to RHS, hence proved. ನೀವು ಬರಿಬೇಕು, ನಾನು ಇಲ್ಲಿ ಬರಿತಿಲ್ಲ. ಆಯ್ತಲ್ಲ, ಪ್ರೂವ್, ಡನ್. ಓಕೆ, ಇದು ಈ ಸಲಿನ ಐ ಗೆಸ್ ಹೇಳಿದ್ದಾರೆ. ದಿಸ್ ಇಸ್ ವೆರಿ ಈಸಿ ವೇರ್ ಐ ಹ್ಯಾವ್ ಸೀನ್ ಸಮ್ ಆಫ್ ದೆಮ್ ಗೆಟಿಂಗ್ ಕನ್ಫ್ಯೂಸ್ಡ್. ಏನು ಚಿಂತೆ ಇಲ್ಲ, ಏನಿದೆ A+B ಹೇಳೋದ್ನಲ್ಲ, A+B² ಎಕ್ಸ್ಪ್ಯಾಂಡ್ ಮಾಡೋದು, ಏನು ಬರುತ್ತೆ ಮುಂದೆ ನೋಡೋಣ ಅಷ್ಟೇ. sin A ಪ್ಲಸ್ cosec A, cos A ಪ್ಲಸ್ secant A ಇರೋವರ ಐಡೆಂಟಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಅಂದ್ಕೊತಿದ್ದೀರಾ? ಏನಿದೆ ಎಕ್ಸ್ಪ್ಯಾಂಡ್ ಮಾಡಿರಿ. ಸೊ ಇದನ್ನು ಬೇಕಾದ್ರೆ cosec Aನ ನೀವು 1/sin A ಅಂತ ಬರ್ಕೊಂಡು ಆಮೇಲೆ ಮಾಡ್ತೀನಿ ಅಂದರೆ ಇಲ್ಲೇ sin ಸ್ಕ್ವೇರ್ ಒಳಗೆ ನೀವು ಸ್ಕ್ವೇರ್ ಹಾಕೋದಕ್ಕಿಂತ ಮುಂಚೆನೇ ಒಳಗೆ ಸ್ಕ್ವೇರ್ ಬಂದುಬಿಡುತ್ತೆ, ಮತ್ತು ಅದ್ರ ಸ್ಕ್ವೇರು ಇನ್ನೂ ಕಾಂಪ್ಲಿಕೇಟ್ ಆಗೋದು. ಏನಿದೆ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ರಿ. sin A ಪ್ಲಸ್ cosec A, A+B² ಹಿಂದೆ ನೋಡಿದ್ವಿ. A² ಪ್ಲಸ್ B² ಅಂದರೆ cosec². ಸೊ ಒಂದನ್ನು ನಾನು ಓಕೆ ಎಕ್ಸ್ ಅಂತ ತೊಗೊತೀನಿ, ಇನ್ನೊಂದು ವೈ. x+y² x² ಪ್ಲಸ್ y² ಪ್ಲಸ್ 2xy. ಸೊ ಅದೇ ರೀತಿ ಸೊ x² ಪ್ಲಸ್ y² ಪ್ಲಸ್ 2xy ಅಂದರೆ 2 sin A ಇಂಟು cosec A. ಸೊ x² ಪ್ಲಸ್ y² ಪ್ಲಸ್ 2xy ಮುಗೀತು. ಈ ಪಾರ್ಟದು ಮುಗೀತು. ಓಕೆ, ನಾನೀಗ ಸೇಮ್ ಕಲರ್ ತೊಗೊತೀನಿ ಅಥವಾ ಇನ್ನೊಂದು ಕಲರ್ ತೊಗೊತೀನಿ. ಪ್ಲಸ್ ಇದೆ cos A ಇಂಟು secant A, ಸೇಮ್ x+y² ಏನಾಯಿತು? cos² x² ಪ್ಲಸ್ y² ಅಂದರೆ secant² ಪ್ಲಸ್ 2xy 2 cos A secant A. RHS ಏನಿದೆ ಬೇಡ ನಮಗೀಗ, LHS ಅಷ್ಟೇ ನಾವು ತೊಗೊಂಡಿರೋದು. ಸೊ ಇದರದ್ದು ಪಾರ್ಟ್ ಗ್ರೀನಲ್ಲಿ ಬರೆದಿದ್ದೀನಿ, ಮುಗೀತು. ಸೊ ಈಗ ಎರಡು ಕಮೆಂಟ್ ಮಾಡ್ತೀನಿ. sin² ಪ್ಲಸ್ cos² ಎಲ್ಲ ಪ್ಲಸ್ ಇರೋದು. ಸೊ ಇಲ್ಲಿ sin² ಪ್ಲಸ್ cos² ಐಡೆಂಟಿಟಿ 1. ನೆಕ್ಸ್ಟು ಇಲ್ಲಿ 2 sin A ಇದೆ, cosec A ಇದೆ. ಸೊ 2 ಸೈಡಲ್ಲಿ ಬರಿತೀನಿ. 2 sin A cosec Aನ ನಾವು ಹಿಂದಿಂದ ನೋಡ್ಕೊಂಡು ಬಂದ್ವಿ. ಏನಂತ? cosec ಕ್ಯಾನ್ ಬಿ ರಿಟರ್ನ್ ಆಸ್ 1/sin. ಸೊ sin ಕ್ಯಾನ್ಸಲ್ ಆಯಿತು, ಏನು ಉಳಿತು? 2 ಉಳಿತು. ಸೊ ಇಲ್ಲಿಂದ ಏನು ಬಂತು? ಸಿಂಪ್ಲಿಫೈ ಮಾಡಿದಾಗ 2 ಬಂತು, 1 ಪ್ಲಸ್ 2. ನೆಕ್ಸ್ಟ್ ಇಲ್ಲಿ ಕೆಳಗಿದೆ ನೋಡ್ರಿ, ಇಲ್ಲಿ ಈ ಪಾರ್ಟ್. ಸೊ ಸೇಮ್ 2 cos A ನಂಗೆ ಇಟ್ಟ, ಇದು ಗ್ರೀನಲ್ಲಿ ಇದೆಯಲ್ಲ. ಸೊ 2 cos A ಹಂಗೆ ತಗೊಂಡೆ. secant A ಕ್ಯಾನ್ ಬಿ ರಿಟರ್ನ್ ಆಸ್ 1/cos A. ಎರಡು ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ಲೆಫ್ಟ್? ಥಿಂಗ್ ದಟ್ ಈಸ್ ಲೆಫ್ಟ್ ಈಸ್, ಸೊ ಇದರಲ್ಲಿ ಏನು ಉಳಿತು? ಅಗೇನ್ 2. ಸೊ ಈಗ 5 ಬಂತು, ನನಗೆ 7 ಬೇಕು, 5 ಬಂತು. ಇನ್ನೂ 2 ಹೆಂಗೆ? ಏನು ಉಳಿದಿದೆ ನೋಡ್ರಿ, cosec² ಇದೆ, ಬಟ್ ನಮಗೆ ಬೇಕಿರೋದು tan ಇದೆ, cot ಇದೆ. ಸೊ ಕೊಸೆಕ್ಕಿಂದ ಕಾಟ್ ಹೆಂಗೆ ತೆಗಿಬೋದು? cosec ಇದೆ, cot ಹೆಂಗೆ ತೆಗಿಬೋದು? ಐಡೆಂಟಿಟೀಸ್. ವಾಟ್ ಈಸ್ cosec? cosec² θ. cosec² θ ಇಸ್, ಇದನ್ನು ಬರಿತೀನಿ, cosec² θ ಇಸ್ 1 ಪ್ಲಸ್ cot² θ. cot ಡನ್. 1 ಪ್ಲಸ್ 2 3, 3 ಪ್ಲಸ್ 2 5, 5 ಪ್ಲಸ್ 1 6. ಇನ್ನೊಂದು ಉಳಿತೆ secant, ಅಲ್ಲಿರೋ tan. ಸೊ secantಯಿಂದ ನನಗೇನು ಉಪಯೋಗ ಇಲ್ಲ. ಇದನ್ನೇ ಅಲ್ಲಿ tan ಹೆಂಗೆ ತೆಗಿಬೋದು? secant² θ ಕ್ಯಾನ್ ಬಿ ರಿಟರ್ನ್ ಆಸ್ 1 ಪ್ಲಸ್ tan². ಓಕೆ, ಇಲ್ಲೆಲ್ಲ θ ಅಂತ ಬರ್ತ್ಬಿಟ್ನಾ? ಓಕೆ, ದಿಸ್ ಇಸ್ ನಾಟ್ θ, ದಿಸ್ ಇಸ್ A, tan². ಸೊ ಎಲ್ಲ ನಂಬರ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ 7 ಬಂತು. ಪ್ಲಸ್ cot ಇದೆ, cot² A ಪ್ಲಸ್ tan ಇದೆ, tan² A. RHS ಹೆನ್ಸ್ ಪ್ರೂವ್ಡ್. ಎಷ್ಟು ಸ್ಟೆಪ್ಸ್ ಆಯಿತು? 3 ಸ್ಟೆಪ್, 3 ಮಾರ್ಕ್ಸ್. ವೆರಿ ಈಸಿ. ಅದಕ್ಕೆ ಹೆಂಗೆ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ನಿಮ್ಗೆ ಇನ್ನೂ ಕಷ್ಟದ ಪ್ರಾಬ್ಲಮ್ಸು, ಕೆಲವೊಂದು ಕಷ್ಟ ಅಂದರೆ ಏನೋ ಒಂದು ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೆ. ಸ್ವಲ್ಪ ನಿಮಗೆ ಹೆಂಗೆ ಸ್ಟೆಪ್ಸ್ ಇದೆ ಅದನ್ನು ಬರ್ಕೊಂಡು ಹೋದ್ರಿ ಅಂದರೆ ನಿಮಗೆ ಬಂದೇ ಬರುತ್ತೆ. ಬರಂಗೆ ಮಾಡೋಣ, ಇಬ್ಬರು ಸೇರಿ ಮಾಡೋಣ. ಸೊ
ನೆಕ್ಸ್ಟ್ ವಿಡಿಯೋ ಇನ್ನೊಂದು ವಿಡಿಯೋಲಿ ಏನಿದೆ ಐ ವಿಲ್ ಬಿ ಸಾಲ್ವಿಂಗ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಇವನ್ ಮೋರ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. Jai Hind, Jai Karnataka, and once again, salute to all the people who are behind the successful ISRO. Jai Hind, Jai Karnataka.